ಕಿಸಾನ್ ವಾಣಿ. ಈ ಕಾರ್ಯಕ್ರಮದ ಪ್ರಾಯೋಜಕರು ಕೃಷಿ ಮತ್ತು ರೈತ ಕಲ್ಯಾಣ ಮಂತ್ರಾಲಯ, ಭಾರತ ಸರ್ಕಾರ. ಕೋಟಿ ವಿದ್ಯೆಗಳಲ್ಲಿ ಕೃಷಿ ವಿದ್ಯೆಯೇ ಮೇಲು, ಕೋಟಿ ವಿದ್ಯೆಗಳಲ್ಲಿ ಕೃಷಿ ವಿದ್ಯೆಯೇ ಮೇಲು, ಕೋಟಿ ವಿದ್ಯೆಗಳಲ್ಲಿ ಕೃಷಿ ವಿದ್ಯೆಯೇ ಮೇಲು, ಕೋಟಿ ವಿದ್ಯೆಗಳಲ್ಲಿ ಕೃಷಿ ವಿದ್ಯೆಯೇ ಮೇಲು. ಕೃಷಿತೋ ನಾಸ್ತಿ ದುರ್ಭಿಕ್ಷ, ಕೃಷಿತೋ ನಾಸ್ತಿ ದುರ್ಭಿಕ್ಷ, ಕೃಷಿತೋ ನಾಸ್ತಿ ದುರ್ಭಿಕ್ಷ, ಕೃಷಿತೋ ನಾಸ್ತಿ ದುರ್ಭಿಕ್ಷ. अरे 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 क्या कर रहा है? इधर 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 हम बोल रहे हैं तेरे बीजू का. उतला बोल रहा है? हाँ, पक्षियों से तो हम खेत को बचा लेते हैं, पर इन घातक रसायनों से कैसे बचाएं? मतलब? देख बेटा, तू जो ये अंधाधुंध रसायन मिलाता है ना, मिट्टी की सेहत बिगड़ने लगी है. और जब माटी ही कमजोर पड़ जाएगी तो उपज कैसे सेहतमंद होगी? हाँ? अरे पहले ऐसा नहीं था. पूछना अपने बड़े बुजुर्गों से, कैसे फसल लहलहाती थी, शुद्धता झलकती थी. हाँ, माटी भी तंदुरुस्त और लोग भी. अरे पहली वाली बात कहाँ? पर अब तो सब यही डाले हैं. सब नहीं, आज भी लाखों जागरूक किसान परंपरागत विधि से फसल उगा रहे हैं. खर्चा कम और उपज की कीमत भी बेहतर पा रहे हैं. सच है? रे बेटे, एक्सपीरियंस से बता रहे हैं. धूप में बाल सफेद नहीं किए हैं. हाँ. ठीक है भाई, मैं भी आज से जैविक खेती शुरू करूंगा. माटी से प्रेम की परंपरा है, परंपरागत खेती. ಆತ್ಮೀಯ ರೈತ ಬಾಂಧವರಿಗೆಲ್ಲ ನಮಸ್ಕಾರ. ಇವತ್ತಿನ ಕಾರ್ಯಕ್ರಮದಲ್ಲಿ ಕೊಡಗು ಜಿಲ್ಲೆಯಲ್ಲಿ ಬೆಳೆಯೋದಕ್ಕೆ ಅವಕಾಶ ಇರುವಂತಹ ವಿದೇಶಿ ಹಣ್ಣಿನ ಬೆಳೆಗಳ ಬಗ್ಗೆ ಮಾಹಿತಿಯನ್ನು ಪಡ್ಕೊಳ್ಳೋಣ. ಈ ಕುರಿತು ನಮಗೆ ಮಾಹಿತಿಯನ್ನು ಮಾಡಿಕೊಡ್ತಾ ಇದ್ದಾರೆ ಕೊಡಗು ಜಿಲ್ಲೆಯ ಚಟ್ಟಳ್ಳಿಯಲ್ಲಿರುವಂತಹ ಭಾರತೀಯ ಕೃಷಿ ಅನುಸಂಧಾನ ಪರಿಷತ್ತಿನ ಕೇಂದ್ರೀಯ ತೋಟಗಾರಿಕಾ ಪ್ರಾಯೋಗಿಕ ಕೇಂದ್ರದ ಹಿರಿಯ ವಿಜ್ಞಾನಿಗಳಾದಂಥ ಡಾಕ್ಟರ್ BM ಮುರಳೀಧರ್ ಅವರು. ನಮಸ್ಕಾರ ಡಾಕ್ಟರ್ ಮುರಳೀಧರ್ ಅವರು. ನಮಸ್ಕಾರ ಸರ್. ನಮ್ಮ ಕೊಡಗು ಜಿಲ್ಲೆಯಲ್ಲಿ ವಾಣಿಜ್ಯ ಮಟ್ಟದಲ್ಲಿ ಕೃಷಿ ಮಾಡೋದಕ್ಕೆ ಅವಕಾಶ ಇರುವಂಥ ವಿದೇಶಿ ಹಣ್ಣಿನ ಬೆಳೆಗಳು ಯಾವ್ಯಾವು ಅಂತ ಪ್ರಾರಂಭದಲ್ಲಿ ಹೇಳ್ತೀರಾ? ಖಂಡಿತವಾಗಲಿ ಸರ್. ತಮಗೆಲ್ಲ ಗೊತ್ತಿರೋ ಹಾಗೆ ಈಗ ವಿದೇಶಿ ಹಣ್ಣಿನ ಬೆಳೆಗಳಿಗೆ ಭಾಳಷ್ಟು ಬೇಡಿಕೆ ಬರ್ತಿದೆ. ಇದಕ್ಕೆ ಮುಖ್ಯ ಕಾರಣ ಅಂದರೆ ಇದಕ್ಕೆ ಸಿಗುವಂಥ ಮಾರುಕಟ್ಟೆ ಬೆಲೆ, ಅಧಿಕ ಬೆಲೆ ಆಗಿರ್ಬೋದು, ಇಲ್ಲ ಇದಕ್ಕೆ ಇರುವಂಥ ಬೇಡಿಕೆ ಆಗಿರ್ಬೋದು. ಇನ್ನೊಂದು ವಿಶೇಷವಾದ ಕಾರಣ ಅಂದರೆ ಇವುಗಳಲ್ಲಿರುವಂತಹ ಪೌಷ್ಟಿಕಾಂಶಗಳು, ಕೆಲವೊಂದು ರೋಗಗಳ ನಿರೋಧಕ ಶಕ್ತಿ ಇರ್ಬೋದು. ಇವೆಲ್ಲದರಿಂದಾಗಿ ಇತ್ತೀಚಿನ ದಿನಗಳಲ್ಲಿ ಭಾಳಷ್ಟು ವಿದೇಶಿ ಬೆಳೆಗಳಿಗೆ ಬೇಡಿಕೆ ಬರ್ತಿದೆ. ಅಂದರೆ ನಮ್ಮ ಜನರಲ್ಲಿ ಕೊಳ್ಳುವಂಥ ಶಕ್ತಿನೂ ಜಾಸ್ತಿ ಆಗಿದೆ, ಆರೋಗ್ಯದ ಬಗ್ಗೆ ಅರಿವು ಕೂಡ ಹೆಚ್ಚಾಗಿದೆ. ಆರೋಗ್ಯವನ್ನು ಕಾಪಾಡ್ಕೋಬೇಕು, ಹಣ್ಣುಗಳನ್ನು ಹೆಚ್ಚೆಚ್ಚಾಗಿ ಬಳಸಬೇಕು ಅಂತ ನಮ್ಮ ವೈದ್ಯರು ಕೂಡ ಇವತ್ತು ಶಿಫಾರಸು ಮಾಡ್ತಾ ಇದ್ದಾರೆ. ಖಂಡಿತವಾಗಿ. ಹಾಗಾಗಿ ಹಣ್ಣುಗಳನ್ನು ಬಳಸೋದು ಜಾಸ್ತಿ ಆಗ್ತಾ ಇದೆ, ಮತ್ತು ವಿದೇಶಿ ಹಣ್ಣುಗಳ ಕಡೆಗೆ ಗಮನ ಕೂಡ ಹೋಗ್ತಾ ಇದೆ. ಇದರಿಂದ ರೈತರಿಗೂ ಕೂಡ ಹೆಚ್ಚಿನ ಬೆಲೆ ಸಿಗ್ತಾ ಇದೆ. ಖಂಡಿತ ಸರ್, ಖಂಡಿತ. ಹೀಗಾಗಿ ಬಹಳಷ್ಟು ವಿದೇಶಿ ಹಣ್ಣುಗಳಿದಾವೆ. ವಿದೇಶಿ ಹಣ್ಣುಗಳಂದ್ರೆ ಈಗ ನಮ್ಮ ಪ್ರದೇಶಗಳಲ್ಲಿ ಯಾವ ಹಣ್ಣುಗಳನ್ನು ಬೆಳೀತಿರೋದಿಲ್ಲ, ಬೇರೆ ದೇಶಗಳಲ್ಲಿ ಬೆಳೀತಿರ್ತಾರೆ. ಅವು ನಮ್ಮ ದೇಶಕ್ಕೆ ಬಂದು ಮತ್ತೆ ನಿಧಾನವಾಗಿ ರೈತರು ಅವುಗಳನ್ನ ಬೆಳೀಲಿಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಆ ಥರದ ಹಣ್ಣುಗಳನ್ನು, ಆ ಥರ ಬೆಳೆಗಳನ್ನು ನಾವು ವಿದೇಶಿ ಬೆಳೆಗಳು ಇಲ್ಲ ವಿದೇಶಿ ಹಣ್ಣುಗಳು ಅಂತ ಹೇಳ್ತೇವೆ. ಮತ್ತೆ ಕೊನೆಗೆ ಇಲ್ಲಿಗೆ ಹೊಂದ್ಕೊಂಡ್ಬಿಟ್ಟು ನಮ್ಮ ದೇಶದ ಹಣ್ಣಿನ ಬೆಳೆಗಳೇನು ಅನ್ಸ್ಬಿಡುತ್ತೆ ನಮಗೆ. ಖಂಡಿತ ಆಗಲಿ ಸರ್. ಈಗ ನೀವು ಸೀಬೆಕಾಯಿ ನಮ್ಮ ದೇಶದ ಹಣ್ಣಲ್ಲ, ಬಟ್ ನಮಗನ್ಸುತ್ತೆ ನಮ್ಮ ದೇಶದ ಹಣ್ಣು ಅಂತ. ಯಾಕಂದರೆ ಅದು ತುಂಬ ವರ್ಷಗಳ ಹಿಂದೆ ನಮ್ಮ ದೇಶಕ್ಕೆ ಬಂದಿರ್ತದೆ, ಇಲ್ಲಿ ಹೊಂದ್ಕೊಂಡಿರುತ್ತೆ. ಹಾಗಾಗಿ ಅದು ವಿದೇಶಿ ಹಣ್ಣು ಅಲ್ಲ ಅನ್ನೋ ಥರ ಇರುತ್ತೆ. ಈಗ ನಾವು ನಮ್ಮಲ್ಲಿ ಗಮನಿಸಿದ್ರೆ ಬಹಳಷ್ಟು ವಿದೇಶಿ ಹಣ್ಣುಗಳಿದೆ. ಎಸ್ಪೆಷಲಿ ನಾವು ಹೇಳ್ಬೇಕಂದ್ರೆ ವಿದೇಶಿ ಹಣ್ಣುಗಳು ಹೆಚ್ಚು ಬೇರೆ ದೇಶಗಳಿಂದ ಬರೋದಂದ್ರೆ ನಮ್ಮ ದಕ್ಷಿಣ ಕನ್ನಡ, ಕೇರಳ ಈ ಪ್ರದೇಶಗಳಿಗೆ ಫಸ್ಟ್ ಬಹಳಷ್ಟು ನರ್ಸರಿ ಅವರು ಇಂಟ್ರೊಡ್ಯೂಸ್ ಮಾಡಿಬಿಡ್ತಾರೆ. ಮತ್ತೆ ಇಲ್ಲಿನ ರೈತರು ಕೂಡ ಪ್ರಯೋಗಶೀಲ ರೈತರು ಅಂತ ಹೇಳ್ಬೋದು. ಖಂಡಿತವಾಗ್ಲು ಹೌದು. ಎಲ್ಲ ಇಲ್ಲಿನ ರೈತರ ಮೆಚ್ಚುವ ಗುಣ ಏನಂದ್ರೆ ಯಾವುದೇ ಹಣ್ಣಿನ ಗಿಡ ವಿವಿಧ ಡಿಫ್ರೆಂಟ್ ಇತ್ತು ಅಂದ್ರೆ ಅವ್ರು ಒಂದೊಂದು ಗಿಡ, ಎರಡೆರಡು ಗಿಡ ತಂದು ಮನೆ ಹತ್ರನೋ ಇಲ್ಲ ತೋಟದಲ್ಲಿ ಹಾಕಿ ಅದು ಯಾವ ತರ ಇರುತ್ತೆ ಅಂತ ನೋಡ್ಬೇಕು ಅನ್ನೋ ಕುತೂಹಲ ಬಹಳಷ್ಟು ಹೆಚ್ಚು ಇಲ್ಲಿನ ರೈತರಲ್ಲಿ. ಹೌದು. ಹಾಗಾಗಿ ಈ ಕೇರಳ ಮತ್ತು ನಮ್ಮ ಈ ದಕ್ಷಿಣ ಭಾಗದ ಜಿಲ್ಲೆಗಳಲ್ಲಿ, ವಿಶೇಷವಾಗಿ ಕೊಡಗು ಮತ್ತು ದಕ್ಷಿಣ ಕನ್ನಡ ಇಂಥ ಜಿಲ್ಲೆಗಳಲ್ಲಿ ಹೆಚ್ಚಿನ ವಿದೇಶಿ ಹಣ್ಣಿನ ಬೆಳೆಗಳನ್ನು ಕಾಣಬಹುದು ನಾವು. ಹೌದು, ಕಾಣ್ಬೋದು. ಈಗ ಕೆಲವೊಂದು ವಿದೇಶಿ ಬೆಣ್ಣೆಗಳು ಅಂತ ಹೇಳೋದಾದ್ರೆ ನಾವು ಈಗ ಬೆಣ್ಣೆಹಣ್ಣು ಕೂಡ 100 ವರ್ಷಕ್ಕೆ ಹಿಂದೆನೆ ನಮ್ಮ ದೇಶಕ್ಕೆ ಬಂದಿದೆ. ಹಾಗಾಗಿ ಬೆಣ್ಣೆಹಣ್ಣು ಕೂಡ ನಮ್ಗೆ ವಿದೇಶಿ ಹಣ್ಣು ಅಂತ ಈ ಕೊಡಗಿನಲ್ಲಿ ಅನ್ಸೋದಿಲ್ಲ. ಹಾಗೆ ಮತ್ತೆ ರಾಂಬುಟಾನ್ ಹಣ್ಣು
ಮತ್ತು ಡ್ರ್ಯಾಗನ್ ಫ್ರೂಟ್ ಆಗಿರ್ಬೋದು, ಮ್ಯಾಂಗೋಸ್ಟಿನ್, ಲಾಂಗಾನ್, ಲಿಚಿ, ದುರಿಯಾನ್, ಅಬಿಯೋ ಅಂತ ಕೆಲವು ಹಣ್ಣಿದೆ ಈಗ, ಮತ್ತು ಜಬೋಟಿಕಾ ಅಂತಾರೆ, ಮೊಟಾವಾ, ಮತ್ತು ಪುಲ್ಸಾನ್, ಹೀಗೆ ಪ್ಯಾಷನ್ ಫ್ರೂಟ್ ಸಹ ವಿದೇಶಿ ಎಣ್ಣೆ, ಸ್ಯಾಂಟಾಲ್ ಅಂತ ಬರುತ್ತೆ. ಈ ಥರ ಭಾಳಷ್ಟು ವಿದೇಶಿ ಹಣ್ಣುಗಳಿದೆ. ಆದರೆ ನಮ್ಮ ಕೊಡಗಿನಲ್ಲಿ ಇತ್ತೀಚಿನ ದಿನಗಳಲ್ಲಿ ಸ್ವಲ್ಪ ಕಮರ್ಷಿಯಲ್ ಆಗಿ ವಾಣಿಜ್ಯವಾಗಿ ಬೆಳೀತಿರೋ ಹಣ್ಣುಗಳು ಅಂತ ಹೇಳಿದ್ರೆ ಬೆಣ್ಣೆಹಣ್ಣು ಬಹಳಷ್ಟಿದೆ. ಮತ್ತೆ ಮ್ಯಾಂಗೋಸ್ಟಿನ್ ಕಳೆದ ಒಂದು 4-5 ವರ್ಷದಿಂದ ಬಹಳಷ್ಟು ರೈತರು ಇದನ್ನ ಪ್ರಯೋಗ ಮಾಡ್ಲಿಕ್ಕೆ ಹೋಗ್ತಿದ್ದಾರೆ. ಮ್ಯಾಂಗೋಸ್ಟಿನ್ ಹಣ್ಣು ಯಾಕಂದ್ರೆ ಇದಕ್ಕೆ ಬಹಳಷ್ಟು ಬೇಡಿಕೆ ಇದೆ. ಈಗ ಮ್ಯಾಂಗೋಸ್ಟಿನ್ ಹಣ್ಣು ನಾವು ತಗೊಳ್ಳೋದಾದ್ರೆ ಸಾಧಾರಣವಾಗಿ ನಿಮಗೆ ಹಣ್ಣುಗಳನ್ನೆಲ್ಲ ಕೆಜಿ ಲೆಕ್ಕದಲ್ಲಿ ತೂಕ ಮಾಡ್ತಾರೆ. ಯಾವುದೇ ಶಾಪ್ಗೆ ಹೋಗ್ಲಿ, ನಾವು ಮಾವಾಗ್ಲಿ ಕೆಜಿಗೆ 80 ರೂಪಾಯಿ, 120 ರೂಪಾಯಿ ಆ ಥರ ಹೇಳ್ತಾರೆ. ಆಪಲ್ ಕೂಡ 200 ರೂಪಾಯಿ, 250 ರೂಪಾಯಿ ಹೇಳ್ತಾರೆ. ಬಟ್ ನೀವು ಮ್ಯಾಂಗೋಸ್ಟಿನ್ ಕೆಲವೊಂದು ಶಾಪ್ಗಳಿಗೆ ಹೋದ್ರೆ ಗ್ರಾಮ್ ಲೆಕ್ಕದಲ್ಲಿ ಇಟ್ಟಿರ್ತಾರೆ. 100 ಗ್ರಾಮ್ಗೆ 80 ರೂಪಾಯಿ, 100 ಗ್ರಾಮ್ಗೆ 60 ರೂಪಾಯಿ. ಅಂದ್ರೆ ಅಷ್ಟೊಂದು ಬೇಡಿಕೆ ಇದೆ, ಅಷ್ಟೊಂದು ಮೌಲ್ಯ ಇರುವಂತ ಹಣ್ಣಿನ ಬೆಳೆ ಅದು. ಈಗ ಮ್ಯಾಂಗೋಸ್ಟಿನ್ ಸಾಧಾರಣ ನಾವು ಅಂಗಡಿಯಲ್ಲಿ ನೋಡೋದಾದ್ರೆ ಬಹಳಷ್ಟು ರೇಟ್ ಇರುತ್ತೆ. ಬಟ್ ರೈತರಿಗೆ ಫಾರ್ಮ್ ಗೇಟ್ ಪ್ರೈಸ್ ಅಂತ ಏನು ಹೇಳ್ತೀವಿ, ರೈತರಿಗೆ ಸಿಗುವಂತ ಬೆಲೆ ಅಂತ ನೋಡೋದಾದ್ರೆ 250ರಿಂದ 300 ರೂಪಾಯಿ, ಮಿನಿಮಮ್ 400 ರೂಪಾಯಿವರೆಗೂ ಸಹ ಒಂದು ಕೆಜಿಗೆ. ಇದು ಒಳ್ಳೆ ಲಾಭದ ಬೆಳೆ ಅಂತ ಹೇಳ್ಬೋದಾಗುತ್ತೆ. ಅಂದ್ರೆ ಒಂದು ಕಡೆ ಗ್ರಾಹಕರಿಂದನೂ ಬೇಡಿಕೆ ಇದೆ ಈ ಹಣ್ಣುಗಳಿಗೆ, ಮತ್ತೆ ಒಳ್ಳೆ ಬೆಲೆ ಸಿಗೋದ್ರಿಂದ ರೈತರಿಂದನೂ ಕೂಡ ಬೇಡಿಕೆ ಇದೆ. ಎಲ್ಲ ಅಂಶಗಳನ್ನ ಗಮನಿಸಿದಾಗೆ ಇವುಗಳಿಗೆ ಸಾಕಷ್ಟು ಬೇಡಿಕೆ ಇದೆ. ಮತ್ತೆ ಆರೋಗ್ಯದ ಅರಿವು ನಾವು ಮೊದಲೇ ಹೇಳಿದ್ವಿ, ಎಲ್ಲರೂ ಹೆಚ್ಚೆಚ್ಚು ಪೋಷಕಾಂಶ ಇರುವಂತ ಹಣ್ಣುಗಳನ್ನು ಸೇವನೆ ಮಾಡಿ ಆರೋಗ್ಯ ಕಾಪಾಡ್ಕೋಬೇಕು ಅನ್ನುವಂಥ ಭಾವನೆ ಎಲ್ಲರಲ್ಲೂ ಜಾಗೃತ ಆಗ್ಬಿಟ್ಟಿದೆ. ಅದರಿಂದ ಈ ವಿದೇಶಿ ಹಣ್ಣಿನ ಬೆಳೆಗಳಿಗೆ ಹೆಚ್ಚಿನ ಬೇಡಿಕೆ ಬರ್ತಾ ಇದೆ. ನಾವೇನೋ ರೈತರು ಪ್ರಯೋಗಶೀಲತೆಯಿಂದ ಇವುಗಳನ್ನು ಬೇಸಾಯ ಮಾಡೋದಕ್ಕೆ ಮುಂದಾಗ್ತೀವಿ ಅನ್ನೋದು ಒಂದು ಭಾವನೆ ಇದ್ದೇ ಇರುತ್ತೆ. ಮತ್ತು ಇನ್ನೊಂದೇನು ಅಂತಂದರೆ, ಒಬ್ಬರು ರೈತರು ಯಾರೋ ಬೆಳೆದು ಬೆಲೆ ಸಿಕ್ತು, ಲಾಭ ಬಂತು ಅಂತಂದು ಮಾಧ್ಯಮಗಳಲ್ಲಿ ಪ್ರಸಾರ ಆದಾಗ ಎಲ್ಲ ರೈತರು ಅದ್ರ ಕಡೆನೇ ಗಮನ ಹೋಗ್ತಾರೆ. ಆದರೆ ಈ ಒಂದು ಬೆಳೆಗಳನ್ನು ಬೆಳೆಯುವಾಗ ಏನೆಲ್ಲ ಸವಾಲುಗಳು ಬರ್ತವೆ ಅನ್ನೋದನ್ನ ಗಮನಿಸಬೇಕಾಗತ್ತೆ. ಮುಖ್ಯವಾಗಿ ಈ ವಿದೇಶಿ ಹಣ್ಣುಗಳನ್ನು ಬೇಸಾಯ ಮಾಡುವಾಗ ಏನೇನು ಸವಾಲುಗಳನ್ನು ಎದುರಿಸಬಹುದು ಅಂತೀರಿ? ಮೊದಲಿಗೆ ಸರ್ ನಾನು ಹೇಳ್ದಾಗೆ ಬೆಳೆಯ ಆಯ್ಕೆ ಬಹಳ ಮುಖ್ಯ. ಈಗ ಬಹಳಷ್ಟು ವಿದೇಶಿ ಹಣ್ಣುಗಳಿದಾವೆ. ಎಲ್ಲ ಹಣ್ಣುಗಳು ನಮ್ಮ ಪ್ರದೇಶಗಳಿಗೆ ಸೂಕ್ತ ಆಗುತ್ತಾ ಅನ್ನೋದನ್ನ ಫಸ್ಟ್ ನಾವು ಮನದಲ್ಲಿ ಇಟ್ಕೋಬೇಕು. ಯಾವ ಬೆಳೆ ನಮ್ಮ ಪ್ರದೇಶಕ್ಕೆ ಸೂಕ್ತವಾಗುತ್ತೆ, ಇದರಲ್ಲಿ ಮತ್ತೆ ಮಾರ್ಕೆಟ್ ನಮ್ಗೆ ಈಸಿಯಾಗಿ ಸಿಗುತ್ತೆ. ನಾವು ಬೆಳೆದಾದ್ಮೇಲೆ ಈಗ ತಾವು ಹೇಳಿದಾಗೆ ಎಲ್ಲ ರೈತರು ಒಂದೇ ಹಣ್ಣು ಅಂದ್ರೆ ಒಂದೇ ಹಣ್ಣಿಗೆ ಹೋಗ್ಬಿಟ್ಟಾಗ ಮಾರ್ಕೆಟ್ ಸಮಸ್ಯೆ ಬರ್ಬೋದು. ಇಲ್ಲ ಮಾರ್ಕೆಟಿನ ಸಮಸ್ಯೆ ಬಂದ್ರೆ ಮತ್ತೆ ಆ ಹಣ್ಣನ್ನ ಯಾವ ರೀತಿ ನಾವು ಮೌಲ್ಯವರ್ಧನೆ ಮಾಡ್ಬೋದು, ಇವೆಲ್ಲದರ ಬಗ್ಗೆ ಸ್ವಲ್ಪ ಅರಿವಿಟ್ಕೋಬೇಕಾಗುತ್ತೆ. ಮತ್ತೆ ಅದರಲ್ಲಿ ಬರುವಂತ ಹೊಸ ರೋಗ ಆಗಲಿ, ಕೀಟಗಳಾಗಿರ್ಬೋದು, ಇವುಗಳ ಯೋಚನೆ ಕೂಡ ನಾವು ಸ್ವಲ್ಪ ಮಾಡಬೇಕಾಗುತ್ತೆ. ಮತ್ತೆ ಸೂಕ್ತ ತಳಿಗಳ್ಯಾವು ಈ ಬೆಳೆ ಇರುತ್ತೆ, ಬೆಳೆಯಲ್ಲಿ ಬಹಳಷ್ಟು ತಳಿಗಳಿರುತ್ತೆ. ನಮ್ಮ ಪ್ರದೇಶಕ್ಕೆ ಒಗ್ಗುವಂತ ಯಾವ ಸೂಕ್ತ ತಳಿಗಳ್ಯಾವು, ಇದನ್ನು ಸಹ ನಾವು ಸರಿಯಾದ ರೀತಿಯಲ್ಲಿ ಆಯ್ಕೆ ಮಾಡಬೇಕಾಗುತ್ತೆ. ಮತ್ತೆ ಗಿಡಗಳನ್ನು ತರುವಾಗ ಒಳ್ಳೆ ನರ್ಸರಿಗಳು, ಸರ್ಟಿಫೈಡ್ ನರ್ಸರೀಸ್ ಇಂದ ತರಬೇಕಾಗುತ್ತೆ. ಯಾಕಂದ್ರೆ ಈ ವಿದೇಶಿ ಹಣ್ಣುಗಳ ಸಸಿಗಳು ಬಹಳ ಕಾಸ್ಟ್ಲಿ, ದುಬಾರೆ. ಈಗ ನಮ್ಮ ಮಾವು ಬೇರೆ ಎಲ್ಲ ಸಸಿ 60ರಿಂದ 100 ರೂಪಾಯಿಗೆ ಒಂದು ಸಸಿ ಸಿಗುತ್ತೆ. ರಾಂಬುಟಾನ್, ಮ್ಯಾಂಗೋಸ್ಟಿನ್ 450, 600 ರೂಪಾಯಿ, 800 ರೂಪಾಯಿ ಗಿಡಕ್ಕಿರುತ್ತೆ. ಈಗ ದುರಿಯಾನ್ ಎಲ್ಲ ತಗೊಂಡ್ರೆ 1,500 ರೂಪಾಯಿ ಒಂದು ಗಿಡಕ್ಕೆ. ಇಷ್ಟು ದುಬಾರಿ ಇರೋದ್ರಿಂದ, ಅದು ಬೇರೆ ದೀರ್ಘಾವಧಿ ಬೆಳೆಗಳಾಗಿರೋದ್ರಿಂದ ಈ ಹಣ್ಣಿನ ಬೆಳೆಗಳು, ನಾವು ಒಂದು ಸತಿ ಗಿಡವನ್ನು ನಾಟಿ ಮಾಡಿದ್ರೆ ನಿಮಗೆ ಫಸಲು ಸಿಕ್ಲಿಕ್ಕೆ 5 ವರ್ಷ ಆಗುತ್ತೆ, 6 ವರ್ಷ ಆಗುತ್ತೆ. 6 ವರ್ಷ ಆದ್ಮೇಲೆ ಗೊತ್ತಾಗುತ್ತೆ ರೈತರಿಗೆ ನಾವು ಸರಿಯಾದ ಗಿಡವನ್ನು ಆಯ್ಕೆ ಮಾಡಿದೀವಾ ಇಲ್ಲ ಅಂತ. ಯಾಕಂದ್ರೆ ನಾವು ಹೆಚ್ಚು ಬಂಡವಾಳ ಹೂಡೋದ್ರಿಂದ, ಯಾವುದೇ ಆಗಲಿ ವಿದೇಶಿ ಎಣ್ಣೆಗೆ ಬಂಡವಾಳ ಜಾಸ್ತಿ ಬೇರೆ ಬೆಳೆಗಳಿಗೆ ಕಂಪೇರ್ ಮಾಡಿದಾಗ. ಹಾಗಾಗಿ ನಾವು ಇಷ್ಟು ಬಂಡವಾಳ ಹಾಕೋವಾಗ ಸರಿಯಾದ ಗಮನದಲ್ಲಿ ಇಟ್ಕೊಂಡು ಮಾಡಬೇಕಾಗುತ್ತೆ. ಇಲ್ಲ ಸರಿಯಾದ ಸಸಿಯನ್ನು ನಾವು ಆಯ್ಕೆ ಮಾಡಿಲ್ಲ ಅಂದರೆ 5 ವರ್ಷ ಆದಮೇಲೆ ರೈತರು ಭಾಳ ಲಾಸ್ ಆಗ್ತಾರೆ ಒಂದು. ಮತ್ತೆ ಇನ್ನೊಂದು ಏನಂದ್ರೆ ವಿಚಾರ ಮಾಡ್ಬೇಕಂದ್ರೆ, ರೈತರು ಹೊಸ ಹೊಸ ಬೆಳೆಗಳನ್ನು ಪ್ರಯತ್ನ ಮಾಡುವಾಗ ಈ ಪ್ರದೇಶಗಳಲ್ಲಿ ಕಡಿಮೆ ಗಿಡಗಳಿಂದ ಪ್ರಯತ್ನ ಮಾಡಬೇಕಾಗುತ್ತೆ. ಒಂದು 10 ಗಿಡ 15 ಗಿಡ ಹಾಕಿ ಅದರ ಪ್ರಯೋಗ ನೋಡಿ ಯಾವ ಥರ ರಿಸಲ್ಟ್ ಕೊಡುತ್ತೆ ಏನು ಅಂತ. ಆಮೇಲೆ ಇವರು ಹೆಚ್ಚು ಕಮರ್ಷಿಯಲ್ ಆಗಿ 5 ಎಕರೆ ಆಗಿರ್ಬೋದು, 2 ಎಕರೆ ವಾಣಿಜ್ಯ ಮಟ್ಟದಲ್ಲಿ ಬೆಳಿಬೇಕಾಗುತ್ತೆ. ಅಂದ್ರೆ ಸ್ಥಳೀಯ ಮಟ್ಟದಲ್ಲಿ ಇವುಗಳನ್ನು ಮಾರುಕಟ್ಟೆ ಮಾಡಬಹುದೇ ಹೇಗೆ ಅನ್ನೋದನ್ನು ನೋಡಬೇಕಾಗುತ್ತೆ. ಯಾಕೆಂದ್ರೆ ಹೆಚ್ಚು ಬೆಲೆ ಇದ್ದಾಗ ಸ್ಥಳೀಯ ಜನರು ಕೊಂಡ್ಕೊಳ್ಳೋದಕ್ಕೆ ಅವರಿಗೆ ಶಕ್ತಿ ಇಲ್ಲದೆ ಇರ್ಬೋದು. ಅಂಥ ಸಂದರ್ಭದಲ್ಲಿ ದೂರದ ಪ್ರದೇಶಗಳಿಗೆ ಕಳಿಸ್ಬೇಕಾಗತ್ತೆ, ರಫ್ತು ಕೂಡ ಮಾಡಬೇಕಾಗತ್ತೆ. ಅವೆಲ್ಲ ಒಂದು ರೀತಿ ಮನಸ್ಸಿನಲ್ಲೇ ಇಟ್ಕೋಬೇಕಾಗತ್ತೆ. ಯಾಕೆಂದರೆ ಮಾರುಕಟ್ಟೆ ಅನ್ನೋದು ಬಹಳ ಮುಖ್ಯ. ಮೊದಲು ಚೆನ್ನಾಗಿ ಬೆಳೆದ್ಬಿಟ್ಟು ಆಮೇಲೆ ಮಾರುಕಟ್ಟೆ ನಮಗೆ ಸಿಗಲಿಲ್ಲ ಅಂದರೆ ಭಾಳ ಬೇಜಾರಾಗುತ್ತೆ. ಯಾಕೆಂದರೆ 5-6 ವರ್ಷ ಆಗಿರುತ್ತೆ. ಮತ್ತು ನಿರ್ವಹಣಾ ವೆಚ್ಚನೂ ಜಾಸ್ತಿ ಅಂತ ಹೇಳಿದ್ರಿ. ಸಸಿಗೆನೇ ಅಷ್ಟೆಷ್ಟೆಲ್ಲ ಬೆಲೆ ಇರುತ್ತೆ. ಆಮೇಲೆ ಒಂದು 6-7 ವರ್ಷ ನಾವು ಅವನ್ನ ಪೋಷಣೆ ಮಾಡಬೇಕಾಗುತ್ತೆ. ಅಂಥ ಸಂದರ್ಭದಲ್ಲಿ ಸಾಕಷ್ಟು ಖರ್ಚು ಕೂಡ ಬರುತ್ತೆ. ಅದನ್ನು ನಾವು ಗಮನದಲ್ಲಿ ಇಟ್ಕೋಬೇಕಾಗುತ್ತೆ. ನಿರ್ವಹಣಾ ವೆಚ್ಚ ಹೇಗೆ ಅಂತ ಅಂದು, ಮತ್ತು ಬೇರೆ ಬೇರೆ ತಾಂತ್ರಿಕ ಅಂಶಗಳು ಕೂಡ ಇದರಲ್ಲಿ ಬಂದೇ ಬರುತ್ತೆ. ಅವುಗಳನ್ನು ಮುಂದೆ ನಾವು ನೋಡ್ಬೋದು.
ನಮ್ಮ ಕೊಡಗಿಗೆ ಸೂಕ್ತವಾದಂಥ ವಿದೇಶಿ ಹಣ್ಣಿನ ಬೆಳೆಗಳು ಯಾವ್ಯಾವು ಅಂತೀರಿ? ಈಗ ನಮ್ಮ ಕೊಡಗಲ್ಲಿ ಆಗಲೇ ರೈತರು ಕೆಲವೊಂದು ಬೆಳೆಗಳನ್ನು ಬೆಳೀಲಿಕ್ಕೆ ಸ್ಟಾರ್ಟ್ ಮಾಡಿದ್ದಾರೆ, ಕೆಲವು ರೈತರು ಅಂತ ಹೇಳ್ಬೋದು. ಇನ್ನು ಕೆಲವು ಪ್ರದೇಶಗಳಲ್ಲಿ ನೀವು ನೋಡೋದಾದ್ರೆ ನಮ್ಮಲ್ಲಿ ಎಲ್ಲ ಮನೆಗಳ ಹತ್ರ ಮತ್ತೆ ಎಸ್ಟೇಟ್ಸ್ ಅಲ್ಲಿ ನಾವು ಗಮನಿಸಿದ್ರೆ ಕೆಲವೊಂದು ಹಣ್ಣಿನ ಬೆಳೆಗಳು ರೈತರು ಬೆಳೀತಾರೆ. ಇನ್ನು ಕೆಲವು ರೈತರು ಮುಂದುವರೆದು ಅವರು ಕಮರ್ಷಿಯಲ್ ಸ್ಕೇಲ್ ಆಗಿ ಅಂದ್ರೆ ವಾಣಿಜ್ಯ ಮಟ್ಟದಲ್ಲಿ ಬೆಳಿಲಿಕ್ಕೂ ಸ್ಟಾರ್ಟ್ ಮಾಡಿದ್ದಾರೆ. ಆ ತರದ ಬೆಳೆಗಳಂತ ನಾವು ಹೇಳೋದಾದ್ರೆ ಒಂದು ಬೆಣ್ಣೆಹಣ್ಣು. ಬೆಣ್ಣೆಹಣ್ಣಿನ ಗಿಡಗಳು ಸ್ವಾಭಾವಿಕವೂ ಕೂಡ ಕಂಡುಬರ್ತಾರೆ. ಬರುತ್ತೆ, ಹೌದು. ಎಲ್ಲ ಮನೆಗಳ ಹತ್ರ ಬೀಜದಿಂದ ಬೆಳೀತಿದ್ರು ಮುಂಚೆ. ಈಗ ನಾವೇನ್ ಮಾಡಿದ್ವಿ, ಕಸಿ ಮಾಡಿದ ಗಿಡಗಳನ್ನ ರೈತರು ಬೆಳಿಲಿಕ್ಕೆ ವಾಣಿಜ್ಯ ಮಟ್ಟದಲ್ಲಿ ಬಳಸ್ತಾ ಇದ್ದಾರೆ. ಮತ್ತೆ ಮುಂಚೆ ನಮ್ದು ಯಾವುದೇ ಆದಂತ ಒಂದು ನಿರ್ದಿಷ್ಟ ತಳಿ ಇರಲಿಲ್ಲ, ಮುಂಚೆ ಬೀಜದಿಂದ ಮಾಡ್ತಿದ್ರು. ಈಗ ನಿರ್ದಿಷ್ಟ ತಳಿಗಳನ್ನ ರೈತರು ಬೆಳಿಲಿಕ್ಕೆ ಸ್ಟಾರ್ಟ್ ಮಾಡಿದ್ದಾರೆ. ಇದರಿಂದ ಏನಾಗುತ್ತೆ ಅಂದ್ರೆ ಮಾರುಕಟ್ಟೆ ಸ್ವಲ್ಪ ಸುಲಭ ಆಗುತ್ತೆ. ಒಂದೇ ತರದ ಉತ್ಪನ್ನ ಸಿಗೋದ್ರಿಂದ ಅವರಿಗೆ ಮಾರುಕಟ್ಟೆಗೆ ಈಸಿ ಆಗುತ್ತೆ. ಒಂದು ಬೆಣ್ಣೆಹಣ್ಣು ಅಂತ ಹೇಳ್ಬೋದು. ಇನ್ನೊಂದು ನಾವು ನೋಡೋದಾದ್ರೆ ರಾಂಬುಟಾನ್, ಅದು ಬಹಳ ಲಾಭದಾಯಕ ಹಣ್ಣು. ರಾಂಬುಟಾನ್ ಸಹ ಈಗ ಕೇರಳ ಮತ್ತು ದಕ್ಷಿಣ ಕನ್ನಡ ನಮ್ಮ ಕೊಡಗಿನ ಭಾಗಗಳಲ್ಲಿ ಹೆಚ್ಚಾಗಿ ಬೆಳಿಲಿಕ್ಕೆ ಸ್ಟಾರ್ಟ್ ಮಾಡಿದ್ದಾರೆ. ಇದು ಬಹಳ ರುಚಿಕರ ಹಣ್ಣು, ಹೌದು, ಮತ್ತೆ ಒಳ್ಳೆ ಮಾರುಕಟ್ಟೆ ಸಿಗುವಂತ ಹಣ್ಣು. ನಾವೀಗ ಕೊಡಗಿನಿಂದ ಮೈಸೂರಿಗೆ ಹೋಗೋ ದಾರಿಯಲ್ಲಿ ನೀವು ನೋಡೋದಾದ್ರೆ 400 ರೂಪಾಯಿಗೆ ಸಾಧಾರಣ ಎಲ್ಲ ಉದ್ದಕ್ಕೂ ಮಾರ್ತಿರ್ತಾರೆ. 250 ಗ್ರಾಮ್ಗೆ 100 ರೂಪಾಯಿ ಇರುತ್ತೆ. ಬಟ್ ರೈತರಿಗೆ 150ರಿಂದ 200 ರೂಪಾಯಿ ಸಿಕ್ಕಿದ್ರು ಕೂಡ ಅದು ಒಳ್ಳೆ ಬೆಲೆ ಅಂತ ಹೇಳ್ಬೋದು. ಯಾಕಂದ್ರೆ ಸಾಧಾರಣ ಅಷ್ಟು ರೇಟ್ ಸಿಗುತ್ತೆ ರೈತರಿಗೆ. ಕೇರಳದಲ್ಲೆಲ್ಲ ಮುಂಚೆ ಬರುತ್ತೆ, ಸ್ವಲ್ಪ ಏಪ್ರಿಲ್ ಮೇಗೆಲ್ಲ ಸ್ಟಾರ್ಟ್ ಆಗ್ಬಿಡುತ್ತೆ. 250-300 ರೂಪಾಯಿ ಕೆಜಿಗೆ ರೈತರಿಗೆ ಸಿಗುತ್ತೆ. ಬಟ್ ಈಗ ನಮ್ಮ ಕೊಡಗಲ್ಲಿ ಸ್ವಲ್ಪ ಲೇಟ್, ಆಗಸ್ಟ್ ಆಗುತ್ತೆ ಸ್ವಲ್ಪ. ಯಾಕಂದ್ರೆ ಟೆಂಪರೇಚರ್ ಮೇಲೆ ಸ್ವಲ್ಪ ಲೇಟ್ ಆಗಿ ಬರುತ್ತೆ ಬೆಳೆ. ಆಗಸ್ಟ್ ಸೆಪ್ಟೆಂಬರ್ ಅಲ್ಲಿ ಕೊಯ್ಲಿಗೆ ಬರುತ್ತೆ. ಬಟ್ ಕೇರಳ ದಕ್ಷಿಣ ಕನ್ನಡದಲ್ಲಿ 1 ತಿಂಗಳು 1.5 ತಿಂಗಳು ಮುಂಚೆನೆ ಸ್ಟಾರ್ಟ್ ಆಗುತ್ತೆ. ಹಾಗಾಗಿ ಈ ಬೆಳೆ ಬಹಳ ಉತ್ತಮ ಬೆಳೆ ಅಂತ ಹೇಳ್ಬೋದು ವಾಣಿಜ್ಯವಾಗಿ ಬೆಳಿಲಿಕ್ಕೆ. ರಾಂಬುಟಾನು, ಬೆಣ್ಣೆಹಣ್ಣು ಮತ್ತೆ ಮ್ಯಾಂಗೋಸ್ಟಿನ್. ಈ ಮ್ಯಾಂಗೋಸ್ಟಿನ್ ಮುಂಚೆ ಬೆಳಿಲಿಕ್ಕೆ ರೈತರು ಹಿಂದೇಟ್ ಆಗ್ತಿದ್ರು ಅಂತ ಹೇಳ್ಬೋದು. ಯಾಕೆ ಅಂತ ಹೇಳೋದಾದ್ರೆ ಮ್ಯಾಂಗೋಸ್ಟಿನ್ ಬೇರೆ ಹಣ್ಣಿನ ಬೆಳೆಗಳೆಲ್ಲ 3 ರಿಂದ 4 ವರ್ಷಕ್ಕೆ ನಿಮಗೆ ಫಸಲಿಗೆ ಬರುತ್ತೆ. ಈ ಮ್ಯಾಂಗೋಸ್ಟಿನ್ ಹಣ್ಣು 7 ರಿಂದ 8 ವರ್ಷ ಬೇಕಾಗುತ್ತೆ ಫಸಲಿಗೆ ಬರ್ಲಿಕ್ಕೆ. ಇಷ್ಟು ತುಂಬಾ ಟೈಮ್ ತಗೊಳ್ಳೋದ್ರಿಂದ ಜನ ಯಾರು ಇಷ್ಟು ದಿವಸ ಬಂಡವಾಳ ಹಾಕಿ ಕಾಯ್ಲಿಕ್ಕೆ ಯಾರು ರೆಡಿ ಇರಲಿಲ್ಲ. ಬಟ್ ಈಗ ಏನ್ ಮಾಡ್ತಿದ್ದಾರೆ ರೈತರು, ತೊಂದರೆ ಇಲ್ಲ ಕಾಯೋಣ, ಇದ್ಯಾಕಂದ್ರೆ ಒಳ್ಳೆ ಲಾಭದಾಯಕ ಹಣ್ಣು ಅಂದ್ಬಿಟ್ಟು ಸಕಲೇಶ್ಪುರ ಭಾಗದಲ್ಲಾಗಿರ್ಬೋದು, ನಮ್ಮ ಕೊಡಗಿನ ಭಾಗದಲ್ಲಾಗಿರ್ಬೋದು 500,000 ಗಿಡ ನಾಟಿ ಮಾಡ್ತಿರೋ ರೈತರು ಕೂಡ ಕಂಡು ಬರ್ತಿದ್ದಾರೆ ಈ ಮ್ಯಾಂಗೋಸ್ಟಿನ್. ಹೌದು. ಇನ್ನು ಕೆಲವು ರೈತರು ಇತ್ತೀಚಿನ ದಿನಗಳಲ್ಲಿ ದುರಿಯಾನ್ ಅನ್ನೋ ಹಣ್ಣನ್ನು ಕೂಡ ಸ್ವಲ್ಪ ಬೆಳಿಲಿಕ್ಕೆ ಸ್ಟಾರ್ಟ್ ಮಾಡ್ತಿದ್ದಾರೆ. ಈ ದುರಿಯಾನ್ ಕೂಡ ಹಣ್ಣುಗಳ ರಾಜ ಅಂತಾರೆ ಕೆಲವು ದೇಶಗಳಲ್ಲಿ. ಕಾರಣ ಏನಂದ್ರೆ ಅದರಲ್ಲಿರುವಂತ ಮೆಡಿಸಿನಲ್ ಪ್ರಾಪರ್ಟೀಸ್, ಔಷಧಿ ಗುಣಗಳು ಬಹಳ ಇರುತ್ತೆ. ಮತ್ತೆ ಒಂದು ಹಣ್ಣು 600 ರಿಂದ 800 ರೂಪಾಯಿ ಆಗುತ್ತದೆ. ಅಷ್ಟು ಬೇಡಿಕೆ ಆ ತರದ ಹಣ್ಣು. ಎಷ್ಟೋ ಈಗ ಫರ್ಟಿಲಿಟಿ ಇಶ್ಯೂಸ್ ಇದಾವಲ್ಲ ಮನುಷ್ಯರಲ್ಲಿ, ಫಲವತ್ತಿಕೆ ಸಮಸ್ಯೆ ಕೂಡ ಅದು ಬಹಳ ಅನುಕೂಲ ಆಗುತ್ತೆ. ಔಷಧೀಯ ಗುಣಗಳಿದೆ. ಹಾಗಾಗಿ ಈ ಹಣ್ಣು ಕೂಡ ಬಹಳಷ್ಟು ಬೇಡಿಕೆಗೆ ಬರ್ತಿದೆ. ಇದನ್ನು ಕೂಡ ಈಗ ದಕ್ಷಿಣ ಕನ್ನಡದಲ್ಲಿ ಕೆಲವು ರೈತರು ಬೆಳಿಲಿಕ್ಕೆ ಸ್ಟಾರ್ಟ್ ಮಾಡಿದ್ದಾರೆ, ಅಂದ್ರೆ ವಾಣಿಜ್ಯ ಬೆಳೆಯಾಗಿ. ಮತ್ತೆ ಲಿಚ್ಚಿನೂ ಇದೆ. ಲಿಚ್ಚಿ ನಮ್ಮಲ್ಲಿ ಆಲ್ರೆಡಿ ಇದೆ. ಮತ್ತೆ ಲಾಂಗಾನ್ ಹಣ್ಣು ಕೂಡ ಇತ್ತೀಚಿನ ದಿನಗಳಲ್ಲಿ ರೈತರು ಬೆಳಿಲಿಕ್ಕೆ ಸ್ಟಾರ್ಟ್ ಮಾಡಿದ್ದಾರೆ. ಇವು ಸ್ವಲ್ಪ ಮಟ್ಟಿಗೆ ವಾಣಿಜ್ಯವಾಗಿ ಬೆಳೀತಿರುವಂತ ಹಣ್ಣಿನ ಬೆಳೆಗಳು ಅಂತ ಹೇಳಿ, ಅಂದ್ರೆ ಬೇರೆ ಬೇರೆ ವಿದೇಶಿ ಮೂಲಗಳಿಂದ ಬಂದಿರುವಂತ ಹಣ್ಣುಗಳು. ಹೌದು. ಈಗ ನಾವು ಮ್ಯಾಂಗೋಸ್ಟಿನ್ ಗಮನಿಸೋದಾದ್ರೆ ನಮಗೆ ಎಲ್ಲ ಮಲೇಷ್ಯಾ, ಥೈಲ್ಯಾಂಡ್ ಈ ಪ್ರದೇಶಗಳಿಂದ ಬಂದಿರುವಂತ ಹಣ್ಣು. ದುರಿಯಾನ್ ಸಹ ಅಷ್ಟೇ, ಮಲೇಷ್ಯಾ ಆ ಸೈಡ್ ಇಂದಾನೆ, ಈಗ ಬಾರ್ನಿಯೋ ಸಮಾತ್ರ ಅಂತ ಹೇಳ್ತೀವಿ, ಅಲ್ಲಿ ಅದು ಉಗಮವಾಗಿರೋಂಥದ್ದು, ಅಲ್ಲಿಂದ ಹುಟ್ಟಿ ನಮ್ಮ ದೇಶಕ್ಕೆ ಬಂದಿರುವಂತ ಹಣ್ಣು. ಮತ್ತೆ ಲಿಚ್ಚಿ ಕೂಡ ಚೈನಾದಲ್ಲಿ ಹುಟ್ಟಿರುವಂತ ಹಣ್ಣು, ಅಲ್ಲಿಂದ ಬಂದಿರತಕ್ಕಂತ ಹಣ್ಣು. ಮತ್ತೆ ಲಾಂಗಾನ್ ಸಹ ಅಷ್ಟೇ, ಕೆಲವು ರಿಪೋರ್ಟ್ಸ್ ಹೇಳುತ್ತೆ ಚೈನಾದಲ್ಲಿ ಅಂತ, ಕೆಲವು ರಿಪೋರ್ಟ್ಸ್ ಇದೆ ನಮ್ಮ ದೇಶದಲ್ಲೂ ಕೂಡ ಲಿಚ್ಚಿಯ ಕೆಲವೊಂದು ವೈಲ್ಡ್ ಸ್ಪೀಸೀಸ್ ಇದಾವೆ ಅಂತ ಹೇಳ್ತಾರೆ. ಇವೆಲ್ಲ ಮತ್ತೆ ಸಾಧಾರಣ ಫ್ಯಾಷನ್ ಫ್ರೂಟ್ ಕೂಡ ಬ್ರೆಜಿಲ್ ದೇಶದ ಹಣ್ಣು, ಅದು ಕೂಡ ಈ ಕಡೆ ಬಂದಿರೋಂಥದ್ದೇ. ಈ ತರ ಬೇರೆ ದೇಶಗಳಲ್ಲಿ ಹುಟ್ಟಿ ಮತ್ತೆ ನಮ್ಮ ದೇಶಕ್ಕೆ ಬಂದು ಈಗ ನಾವು ಕೂಡ ಅದನ್ನ ಕಮರ್ಷಿಯಲ್ ಆಗಿ ಬೆಳಲಿಕ್ಕೆ ಸ್ಟಾರ್ಟ್ ಮಾಡಿದ್ವಿ. ಅಂದರೆ ಬೇರೆ ಬೇರೆ ದೇಶಗಳಿಂದ ಇವುಗಳನ್ನು ತಂದು ನಮ್ಮಲ್ಲಿ ರೈತ ಬಾಂಧವರು ಇವತ್ತು ಕೃಷಿಯಲ್ಲಿ ತೊಡಗಿಸ್ಕೊಳ್ತಾ ಇದ್ದಾರೆ. ಮತ್ತು ಡ್ರ್ಯಾಗನ್ ಹಣ್ಣು ಅಂತ ಇದೆ, ಅದು ನಮ್ಮ ಜಿಲ್ಲೆಗೆ ಎಷ್ಟು ಮಟ್ಟಿಗೆ ಸೂಕ್ತ? ಅದು ಆಕ್ಚುಲಿ ಡ್ರ್ಯಾಗನ್ ಹಣ್ಣು ಬಯಲು ಸೀಮೆಗಳಿಗೆ ಬಹಳ ಸೂಕ್ತ ಹಣ್ಣು. ನಮ್ಮಲ್ಲೂ ಕೂಡ ಬರುತ್ತೆ. ವಾಣಿಜ್ಯವಾಗಿ ನಮ್ಮಲ್ಲಿ ತಗೊಳ್ಳೋದು ಅಷ್ಟು ಸಮಂಜಯಕವಲ್ಲ. ಇಲ್ಲಿ ಸ್ವಲ್ಪ ಒಣ ವಾತಾವರಣ ಇರುವಂತ ಸೋಮವಾರಪೇಟೆ ತಾಲೂಕಿನಲ್ಲಿ ಸ್ವಲ್ಪ ತಗೋಬಹುದು, ಹೆಬ್ಬಾಲೆ ಆ ಸೈಡ್ ಬೇಕಾದ್ರೆ ನಾವು ಬೆಳಿಬಹುದು. ಬಟ್ ಆ ಬೆಳೆಗೆ ಏನಂದ್ರೆ ನಮ್ಗೆ ಇನ್ನೂ ಬೇರೆ ಹೆಚ್ಚಿನ ಒಳ್ಳೆ ಲಾಭದಾಯಕ ಹಣ್ಣುಗಳು ಬೆಳೆಯಕ್ಕೆ ಪೂರಕವಾದ ವಾತಾವರಣ ಇದೆ ಅದಕ್ಕಿಂತ. ಹಾಗಾಗಿ ನಾವು ಬೇರೆ ಹಣ್ಣುಗಳು ಆಯ್ಕೆ ಮಾಡ್ಕೊಳ್ಳೋದು ಬಹಳಷ್ಟು ಸೂಕ್ತ. ಯಾಕಂದ್ರೆ ಈ ಡ್ರ್ಯಾಗನ್ ಫ್ರೂಟ್ ಅಲ್ಲಿ ಏನಾಗುತ್ತೆ, ಕಮಲದ ಹಣ್ಣು ಅಂತೀವಿ ಈಗ, ಡ್ರ್ಯಾಗನ್ ಫ್ರೂಟ್ ನ ಕಮಲದ ಹಣ್ಣು ಏನಾಗುತ್ತೆ ಅಂದ್ರೆ ನಿಮ್ಗೆ ಇನಿಷಿಯಲ್ ಇನ್ವೆಸ್ಟ್ಮೆಂಟ್ ಬಹಳ ಆಗುತ್ತೆ, ಹೂಡಿಕೆ ತುಂಬಾ ಮಾಡ್ಬೇಕು. ಯಾಕಂದ್ರೆ ಅದಕ್ಕೆ ಸಪೋರ್ಟ್ ಸಿಸ್ಟಮ್ ಇದೆಯಲ್ಲ, ಲಕ್ಷಗಟ್ಟಲೆ ಅಂದ್ರೆ 3 ಲಕ್ಷ 4 ಲಕ್ಷ ಆಗುತ್ತೆ. ಹಾಗಾಗಿ ನಾವು
ಬೇರೆ ಹಣ್ಣಿನ ಬೆಳೆಗಳನ್ನು ಆಯ್ಕೆ ಮಾಡೋದು ಸೂಕ್ತ ನಮ್ಮ ಈ ಕೊಡಗಿನ ಜಿಲ್ಲೆಯ ರೈತರು. ಅದಕ್ಕೆ ಒಂದು ಬೆಂಬಲವಾಗಿ ಒಂದು ಕಲ್ಲು ಕೂಚ ಇಂಥವೆಲ್ಲ ನಿಲ್ಲಿಸ್ಕೋಬೇಕಾಗುತ್ತೆ ಅಥವಾ ಕಾಂಕ್ರೀಟ್ದು ಎಲ್ಲ ಮಾಡ್ಕೋಬೇಕಾಗುತ್ತೆ. ಹಾಗಾಗಿ ನಾವು ಪ್ರಾರಂಭದಲ್ಲಿ ಹೂಡುವಂತ ಬಂಡವಾಳ ಹೆಚ್ಚು ಅಂತ ಮತ್ತೆ ವಾತಾವರಣ ಕೂಡ ಅಷ್ಟು ಸೂಕ್ತ ಆಗಲ್ಲ. ಇಲ್ಲಿ ಬಯಲು ಸೀಮೆ ಪ್ರದೇಶಗಳು ಒಣ ವಾತಾವರಣ ಬೇಕು, ನೀರಿನ ಆಶ್ರಯನೂ ಬೇಕಾಗುತ್ತೆ. ಒಂದ್ ರೀತಿ ಕಳ್ಳಿ ಜಾತಿಗೆ ಸೇರಿದಂತ ಕಳ್ಳಿ ಜಾತಿದೆ ಅದು, ಮುಳ್ಳುಗಳು ಎಲ್ಲ ಇರುತ್ತೆ ಅದರಲ್ಲಿ. ಇನ್ನು ಮುಖ್ಯವಾಗಿ ನಾವು ಈ ವಿದೇಶಿ ಹಣ್ಣುಗಳ ಕೃಷಿ ಕಡೆಗೆ ಗಮನವನ್ನು ಕೊಟ್ಟಾಗ ಇದರಲ್ಲಿ ಹಲವಾರು ಸಮಸ್ಯೆಗಳು ಬರ್ತವೆ ಅಂತ ತಾವು ತಜ್ಞರು ಹೇಳ್ತಾ ಇರ್ತೀರಾ. ಈ ಸಮಸ್ಯೆಗಳ ಬಗ್ಗೆ ಸ್ವಲ್ಪ ಬೆಳಕು ಚೆಲ್ತೀರಾ ಡಾಕ್ಟರ್ ಮುರಳೀಧರ್ ಅವರೇ? ಹೌದು ಸರ್, ಈಗಾಗಲೇ ನಾವು ಕೆಲವು ಬೆಳೆಗಳನ್ನು ಬೆಳೀತಿರೋದ್ರಿಂದ ಬಹಳಷ್ಟು ಸಮಸ್ಯೆಗಳು ಕೆಲವೊಂದರಲ್ಲಿ ಇರುತ್ತೆ, ಕೆಲವೊಂದು ಸಮಸ್ಯೆಗಳಿರುತ್ತೆ. ಅದನ್ನ ನಾವು ಸೂಕ್ಷ್ಮವಾಗಿ ಗಮನಿಸಿ ಅದಕ್ಕೆ ಪರಿಹಾರ ಕಂಡುಕೊಂಡಿದ್ದೆ ಆದರೆ ಅದನ್ನ ಸುಲಭವಾಗಿ ಬೆಳಿಬೋದಾಗುತ್ತೆ. ಈಗ ಉದಾಹರಣೆಗೆ ತಗೊಳ್ಳೋದಾದ್ರೆ ನಾವು ಬೆಣ್ಣೆಹಣ್ಣು ಕೊಡಗಿನಲ್ಲಿ ಎಲ್ಲ ಕಡೆ ಇರೋದ್ರಿಂದ ರೈತರು ಹೆಚ್ಚಾಗಿ ಬೆಳೀತಿರೋದ್ರಿಂದ ನಾವು ಸಾಮಾನ್ಯವಾಗಿ ಒಂದು 2-3 ಸಮಸ್ಯೆ ಹೆಚ್ಚಾಗಿ ಕಾಣ್ಬರ್ತವೆ. ಒಂದು ಬಂದು ಬೇರು ಕೊಳೆ ರೋಗ ಇತ್ತೀಚಿನ ದಿನಗಳಲ್ಲಿ ಹೆಚ್ಚಾಗಿ ಕಂಡು ಬರ್ತಿದೆ. ಅಂದ್ರೆ ಅದು ಮಳೆ ಹೆಚ್ಚಿರೋದ್ರಿಂದ ಖಂಡಿತ ಮಳೆ ಹೆಚ್ಚಿರೋದ್ರಿಂದ, ತೇವಾಂಶ ಹೆಚ್ಚಿರೋದ್ರಿಂದ ಈ ಬೇರು ಕೊಳೆ ರೋಗ ಬರುತ್ತೆ. ಫೈಟಾಪ್ತರಾ ಸಿನಮನಿ ಅಂತ ಆರ್ಗ್ಯಾನಿಸಮು ಹೆಚ್ಚು ಬರುತ್ತೆ. ಹಾಗಾಗಿ ನಾವು ಅದಕ್ಕೆ ಏನು ಮಾಡಬೇಕು ಫಸ್ಟ್ ಅಂದರೆ ಒಂದು ಚರಂಡಿ ವ್ಯವಸ್ಥೆ ಮಾಡಬೇಕು. ಫಸ್ಟ್ ಬಸಿಗಾಲುವೆ ಮಾಡಬೇಕು. ಅದು ಬಿಟ್ಟು ಗದ್ದೆ ಜಾಗಗಳೆಲ್ಲ ಅವಾಯ್ಡ್ ಮಾಡಬೇಕು. ನಾವು ಗದ್ದೆ ಜಾಗಗಳಲ್ಲಿ ನಾಟಿ ಮಾಡಲಿಕ್ಕೆ ಹೋಗಬಾರ್ದು. ತಗ್ಗು ಜಾಗದಲ್ಲಿ ಆದಷ್ಟು ನಾವು ಗಿಡ ನಾಟಿ ಮಾಡಲಿಕ್ಕೆ ಹೋಗಬಾರ್ದು. ಇವೆರಡನ್ನ ಫಸ್ಟ್ ನಾವು ಇದು ಮಾಡಬೇಕು. ಮತ್ತೆ ಇತ್ತೀಚಿನ ದಿನಗಳಲ್ಲಿ ನಾವು ಏನು ಹೇಳ್ತಾ ಇದ್ದೇವೆ ಅಂದರೆ ಸ್ವಲ್ಪ ರೈಸ್ಡ್ ಬೆಡ್ ಮಾಡಿ, ಮಡಿಗಳ ಥರ ಮಾಡಿ ಅಲ್ಲಿ ನೀವು ನಾಟಿ ಮಾಡಿದ್ದೆ ಆದರೆ ನೀರು ಸುಲಭವಾಗಿ ಬಸ್ದೋಗುತ್ತೆ. ಆಗ ಈ ರೋಗ ಸ್ವಲ್ಪ ದೂರ ಇಡ್ಬೋದು. ಅಂದರೆ ಬುಡಕ್ಕೆ ನೀರು ತಗಲ್ದಾಗೆ ನೋಡ್ಕೋಬೇಕಾಗುತ್ತೆ. ಮತ್ತೆ ಡ್ರಿಪ್ ನೀವು ಅಳವಡಿಸಿದಾಗ ಕೂಡ ಡ್ರಿಪ್ಪರ್ಸ್ನ ನೀವು ದೂರ ಹಾಕಬೇಕು ಬುಡದಿಂದ. ಬುಡಕ್ಕೆ ಡೈರೆಕ್ಟ್ ಆಗಿ ನೀರೇ ಬಿದ್ದಿದ್ದೆ ಆದರೆ ಈ ರೋಗ ಜಾಸ್ತಿ ಆಗುತ್ತೆ. ಇದೆಲ್ಲ ಆಗುತ್ತೆ. ಮತ್ತೆ ನೀವು ಇನ್ನೂ ಮುಂದುವರೆದು ಸ್ವಲ್ಪ ಕ್ರಮಗಳು ತಗೊಳ್ಳೋದಾದ್ರೆ ನಮ್ಮಲ್ಲಿ ಅರ್ಕಾ ಮೈಕ್ರೋಬಿಯಲ್ ಕನ್ಸಾರ್ಷಿಯಂ ಅಂತ ಸಿಗುತ್ತೆ. ಅದನ್ನು ಕೂಡ ಪ್ರತಿ ವರ್ಷ ಬಳಸೋದ್ರಿಂದ ಅದು ಬಹಳ ಒಳ್ಳೆ ರಿಸಲ್ಟ್ ಕೊಡುತ್ತೆ. ಅಂದ್ರೆ ಮಳೆಗಾಲದ ಪ್ರಾರಂಭದಲ್ಲಿ ನಾವು ಸಾವಯವ ಗೊಬ್ಬರದ ಜೊತೆಯಲ್ಲಿ ಬೆರೆಸಿ ಹಾಕೋದ್ರಿಂದ ಬಹಳ ಅನುಕೂಲ ಆಗುತ್ತೆ. ಮತ್ತೆ ಇನ್ನು ಕೆಮಿಕಲ್ ಸ್ವಲ್ಪ ನಮಗೆ ಏನಾದರೂ ಲಕ್ಷಣಗಳು ಕಂಡು ಬರ್ತಿದೆ ಅಂದಾಗ ನೀವು ಬೇಕಾದ್ರೂ ಮ್ಯಾಂಕೋಸೋಬ್ ಯಾವ್ದಾದ್ರು ಫಂಗಿಸೈಡ್ ಒಂದು ಡ್ರಂಚಿಂಗ್ ಕೊಡೋದ್ರಿಂದ 2 ಗ್ರಾಮ್ 1 ಲೀಟರ್ಗೆ ಹಾಕಿ ಗಿಡದ ಸುತ್ತಲೂ ಎಲ್ಲಿ ನಮ್ದು ಆಕ್ಟಿವ್ ರೂಟ್ ಸಿಸ್ಟಮ್ ಇರುತ್ತೆ ಅಲ್ಲಿ ಕೊಡೋದ್ರಿಂದ ಇದನ್ನ ಹತೋಟಿಗೆ ತರಬಹುದು. ಈಗ ತಾಮ್ರದ ಆಕ್ಸಿಕ್ಲೋರೈಡ್ ಅಂತಾರೆ, ಅದನ್ನು ಬಳಸ್ಕೋಬಹುದು. ಲೀಟರ್ ನೀರಿಗೆ ಸುಮಾರು 3 ಗ್ರಾಮ್ ಪ್ರಮಾಣದಲ್ಲಿ ಬೆರೆಸ್ಕೊಂಡು ನಾವು ಅದನ್ನ ಬುಡಕ್ಕೆ ಹಾಕಬೇಕು. ಒಂದು 4-5 ಲೀಟರ್ ಡ್ರೆಂಚ್ ಕೊಡುವಾಗ ಬುಡಕ್ಕೆ ಕೊಡಬಾರ್ದು ಸರ್. ಬುಡದಿಂದ ಎಲ್ಲಿ ರೂಟ್ ಸಿಸ್ಟಮ್, ಈಗ ಎಷ್ಟು ವರ್ಷದ ಗಿಡ ಅಂತ ನೋಡ್ಕೋಬೇಕು ನಾವು. ಸುಮಾರು 5ರಿಂದ 6 ವರ್ಷದ ಗಿಡ ಅಂದ್ರೆ ಒಂದು 60 ಸೆಂಟಿಮೀಟರ್ ದೂರದಲ್ಲಿ ವೃತ್ತಾಕಾರದಲ್ಲಿ ಸುತ್ತ ಕೊಡಬೇಕಾಗುತ್ತೆ. ಆ ಒಂದು ಅಂಶವನ್ನ ಬೆಣ್ಣೆಹಣ್ಣು ಬೆಳೆಯುವಂತ ರೈತರು ಗಮನಿಸಬೇಕಾಗುತ್ತೆ. ಚುಕ್ಕಿ ರೋಗ ಬರುತ್ತೆ, ಕಾಯಿ ಮೇಲೆಲ್ಲ ಚುಕ್ಕಿ ರೋಗ, ಕ್ಯಾಂಕರ್ ತರ ಬರುತ್ತೆ. ಇದು ಬಹಳ ಮಾರ್ಕೆಟಿಂಗ್ ಸಮಸ್ಯೆ ಉಂಟು ಮಾಡುತ್ತೆ. ಆ ಕಪ್ಪು ಚುಕ್ಕೆ ಕಂಡು ಬಂತಂದ್ರೆ ಕಾಯಿ ಮೇಲೆ ಏನ್ ಮಾಡ್ತಾರೆ, ಯಾರು ಅಷ್ಟು ₹100 ಇರೋ ಜಾಗದಲ್ಲಿ ₹40 ಕೊಡಿ ಇಲ್ಲ ₹30 ಕೊಡಿ ಅಂತ ಹೇಳ್ತಾರೆ. ಇಷ್ಟಪಡೋದೆ ಆಲ್ಮೋಸ್ಟ್ ಮಾರ್ಕೆಟ್ಗೆ ಹೋಗೋದೇ ಇಲ್ಲ. ಅದಕ್ಕೆ ಏನ್ ಮಾಡ್ಬೇಕಂದ್ರೆ ಅದು ಕಾಯಿ ದೊಡ್ಡದಾದಾಗ ಸ್ಪ್ರೇ ಮಾಡಿದ್ರೆ ವೇಸ್ಟ್, ಉಪಯೋಗ ಆಗೋದಿಲ್ಲ. ಅದು ಏನ್ ಮಾಡ್ಬೇಕಂದ್ರೆ ಯಾವಾಗ ಒಂದು ಬಟಾಣಿ ಸೈಜ್ ಇರುತ್ತಲ್ಲ ಕಾಯಿಗಳು, ಆ ಟೈಮಲ್ಲಿ ಒಂದು ಸ್ಪ್ರೇ ಕೊಡಬೇಕಾಗುತ್ತೆ. ನಾವು ಫಂಗಿಸೈಡ್ ಎಕ್ಸಕೋನೋಜೋಲ್ ಅಂತ ಬರುತ್ತೆ, ಎಕ್ಸಕೋನೋಜೋಲ್ ಒಂದು ಸ್ಪ್ರೇ ಕೊಡೋದ್ರಿಂದ ಅದು ಕಂಟ್ರೋಲ್ ಮಾಡೋದು. ಅದಾದ್ಮೇಲೆ 20 ದಿವಸ ಆದ್ಮೇಲೆ ಒಂದು ಚೆರಿ ಟೊಮೊಟೊ ಸೈಜ್ ಬರುತ್ತೆ. ನೆಕ್ಸ್ಟ್ ಆ ಸೈಜ್ ಬಂದಾಗ ಇನ್ನೊಂದು ಸ್ಪ್ರೇ ಪ್ರೊಪಿಕೆನೋಜಾಲ್ ಅಂತ ಬರುತ್ತೆ. ಆಲ್ಟರ್ನೇಟ್ ಒಂದು ಎಕ್ಸಕೋನೋಜಾಲ್ ಒಂದು ಪ್ರೊಪಿಕೆನೋಜಾಲ್ ಆಲ್ಟರ್ನೇಟ್ ಆಗಿ 0.6 ml 1 ಲೀಟರ್ಗೆ ಕೊಟ್ಟರು ಕೂಡ ಸಾಕಾಗುತ್ತೆ. ಅದನ್ನ ಸ್ಪ್ರೇ ಮಾಡೋದ್ರಿಂದ ಈ ಕಾಯಿ ಮೇಲೆ ಬರುವಂತ ಚುಕ್ಕಿ ರೋಗನ ಕಂಪ್ಲೀಟ್ ಆಗಿ ಮಚ್ಚೆಗಳಾಗುತ್ತೆ. ಅದು ಒಂದು ಆಕರ್ಷಕವಾಗಿ ಕಾಣೋದಿಲ್ಲ, ಒಂದು ವಿರೂಪ ಆಗುತ್ತೆ. ಇದು ಬಹಳ ಜಾಸ್ತಿ ಮೇಜರ್ ಎಲ್ಲಾ ಕಡೆನೂ ನೀವು ಗಮನಿಸಬಹುದು. ಹಾಗಾಗಿ ಇದನ್ನ ಹತೋಟಿ ಮಾಡ್ಲಿಕ್ಕೆ ಇದು ಸುಲಭವಾದ ಕ್ರಮ. ಇದನ್ನ ಅನುಸರಿಸೋದ್ರಿಂದ ನಾವು ಮಾರ್ಕೆಟ್ ಅಲ್ಲಿ ಸಿಗುವ ಬೆಲೆನ ಹೆಚ್ಚು ಮಾಡ್ಕೋಬಹುದು. ಅಂದ್ರೆ ಅದರಿಂದ ತಿರುಳಿಗೆ ಏನಾದ್ರು ತೊಂದರೆ ಆಗಿರುತ್ತಾ? ಮಚ್ಚೆ ಬಂದ್ರು ಇಲ್ಲ, ಒಳಗಡೆ ತಿರುಳಿಗೆ ಸಮಸ್ಯೆ ಆಗಿರಲ್ಲ. ಬಟ್ ಮಾರ್ಕೆಟ್ ಅಲ್ಲಿ ಯಾರು ಜನ ಇಷ್ಟಪಡೋದಿಲ್ಲ ಅಂತ ತಗೊಳ್ಳಿಕ್ಕೆ. ತಿರುಳಿಗೆ ಸಮಸ್ಯೆ ಆಗಿರೋದಿಲ್ಲ, ಸುಮ್ಮನೆ ಮೇಲ್ಗಡೆ ಇರುತ್ತೆ, ಸಿಪ್ಪೆಗೆ ಅದು ಸೀಮಿತ ಆಗಿರುತ್ತೆ. ಇವು ಮುಖ್ಯವಾಗಿ ಬೆಣ್ಣೆಹಣ್ಣಲ್ಲಿ ಬರುವಂತ ಸಮಸ್ಯೆಗಳು. ಇನ್ನು ರಾಂಬುಟಾನು ಕೂಡ ಬೆಳೀತಾ ಇದ್ದಾರೆ, ಅದರಲ್ಲಿ ಏನು ಸಮಸ್ಯೆ ಬರುತ್ತೆ? ರಾಂಬುಟಾನ್ ಆಕ್ಚುಲಿ ಬಹಳ ಈಸಿ ಬೆಳೆ ಅಂತ ಹೇಳ್ಬೋದು. ಬಟ್ ಇದರಲ್ಲಿ ನಮಗೆ ಮುಖ್ಯವಾಗಿ ಬರ್ತಿರೋ ಸಮಸ್ಯೆ ಈಗ ಕಾಯಿ ಉದುರುವಿಕೆ.
ಕಾಯಿ ಉದುರುವಿಕೆ ಬಹಳಷ್ಟು ಕಡೆ ನಾವು ಕೇಳಿಬರ್ತೀವಿ. ಅದು 80-90% ಲಾಸ್ ಮಾಡ್ತಿದೆ ಅಂತ ರೈತರಿಗೆ. ದಕ್ಷಿಣ ಕನ್ನಡದಿಂದ ಬಹಳಷ್ಟು ಜನ ರೈತರು ಫೋನ್ ಮಾಡ್ತಿದ್ದಾರೆ. ಮತ್ತೆ ಮಾಗಕ್ಕಿಂತ ಮುಂಚೆನೆ ಕಾಯಿ ಇದ್ದಾಗೆ ಒಂದು 50% ಬೆಳವಣಿಗೆ ಆಗಿರುತ್ತಲ್ಲ ಕಾಯಿ, ಆ ಟೈಮಲ್ಲೆಲ್ಲ ಇಷ್ಟೊಂದು ಸಿವಿಯರ್ ಆಗಿ ಡ್ರಾಪ್ ಆಗ್ತಿದೆ. ಇದಕ್ಕೆ ಮುಖ್ಯವಾಗಿ ಏನಂದ್ರೆ ಕಾರಣಗಳು, ಒಂದು ಕಾಯಿ ಸ್ಟಾಕ್ ಹತ್ರ ಒಂದು ಫಂಗಲ್ ಇನ್ಫೆಕ್ಷನ್ ಆಗ್ತಿದೆ, ತೊಟ್ಟು ಹತ್ರ. ಯಾವಾಗ ಆಗುತ್ತೆ ಇದು ಮೇಜರ್ ಆಗಿ ಅಂದ್ರೆ, ಒಂದು ಕಂಟಿನ್ಯೂಸ್ ಆಗಿ 4-5 ದಿನ ಸುದೀರ್ಘ ಮಳೆ ಬೀಳ್ತಿರುತ್ತೆ, ಸಡನ್ ಆಗಿ ಸ್ವಲ್ಪ ಬಿಸಿಲು ಬೆಳಕು ಬಂದಾಗ ಈ ರೋಗ ಜಾಸ್ತಿ. ಆ ಟೈಮಲ್ಲಿ ನಾವು 4-5 ದಿವಸ ಮಳೆ ಆದ ತಕ್ಷಣ ನಿಮ್ಗೆ ಯಾವಾಗ ತೇರ್ಗಡೆ ಆಗುತ್ತಲ್ಲ, ಇಮಿಡಿಯೇಟ್ ನಾವೊಂದು ಫಂಗಿಸೈಡ್ ಸ್ಪ್ರೇ ಕೊಡಬೇಕಾಗುತ್ತೆ. ಬೋರ್ಡೋ ಕೊಡ್ಬೋದು, ಬೋರ್ಡೋ ದ್ರಾವಣ ನೀವು 0.5% ಇಲ್ಲ 1% ಕೊಡ್ಬೋದು. ಇದನ್ನು ಕೊಡೋದ್ರಿಂದ ನಾವು ಅದನ್ನ ಹತೋಟಿಗೆ ತರ್ಬೋದು. ಮತ್ತೆ ಇನ್ನೊಂದು ಏನಂದ್ರೆ, ಇದರಲ್ಲೂ ಕೂಡ ಅಷ್ಟೇ ಚರಂಡಿ ವ್ಯವಸ್ಥೆ ಮಾಡ್ಕೋಬೇಕು. ಎಲ್ಲಿ ನೀವು ಗುಂಡಿ ಮಾಡಿ ನೀರು ನಿಲ್ಲುತ್ತಲ್ಲ, ಅಲ್ಲಿ ಕಾಯಿ ಉದುರುವಿಕೆ ಹೆಚ್ಚು. ಹಾಗಾಗಿ ಅದನ್ನು ಕೂಡ ನಾವು ಇದು ಮಾಡ್ಬೋದು. ಮತ್ತೆ ಗಿಡಕ್ಕೆ ನೀವು ದೊಡ್ಡ ಗಿಡ ಆದರೆ, ಒಂದು 6 ವರ್ಷ ಮೇಲ್ಪಟ್ಟ ಗಿಡ ಆದರೆ, ಬೋರಾಕ್ಸ್ ಅನ್ನ ಒಂದು 50 ಗ್ರಾಮ್ ಗಿಡಕ್ಕೆ ಕೊಡೋದ್ರಿಂದ ಕೂಡ ಅದು ಸ್ವಲ್ಪ ಡ್ರಾಪಿಂಗ್ನ ಕಡಿಮೆ ಮಾಡುತ್ತೆ. ಬೋರಾನ್ ಅಂಶ ಬಹಳ ಮುಖ್ಯ ಆಗುತ್ತೆ. ಮತ್ತೆ ಇನ್ನೊಂದು ನಿಮಗೆ ಪ್ಲಾನೋಫಿಕ್ಸ್ ಅಂತ ಸಿಗುತ್ತೆ, ಗ್ರೋತ್ ರೆಗ್ಯುಲೇಟರ್, ಪ್ರಚೋದಕ. ಅದು ಕೂಡ ನೀವು 0.4 ml 1 ಲೀಟರ್ಗೆ ಬಳಸೋದ್ರಿಂದ ಸ್ವಲ್ಪ ಡ್ರಾಪಿಂಗ್ನ ಕಡಿಮೆ ಮಾಡಬಹುದು. ಈ 3-4 ಕ್ರಮಗಳನ್ನ ರಾಂಬುಟಾನ್ ಕಾಯಿ ಉದುರಿಕೆಯನ್ನ ತಡೆಗಟ್ಟಬಹುದಾಗುತ್ತೆ. ಮತ್ತೆ ಹಣ್ಣಾದಾಗ ಬಾವಲಿಗಳ ಸಮಸ್ಯೆ ಬರುತ್ತೆ ಅಂತ ಹೇಳ್ತಾರೆ. ಹಣ್ಣಾದಾಗ ನಮ್ಮ ಈ ಲಿಚ್ಚಿ ಆಗಿರ್ಬೋದು, ಲಾಂಗನ್ ಆಗಿರ್ಬೋದು, ಇದು ಈ ರಾಂಬುಟಾನ್ ಅಲ್ಲಿ ಸ್ವಲ್ಪ ಆಕರ್ಷಕ ಹಣ್ಣಾಗಿರೋದ್ರಿಂದ, ಕೆಂಪು ಬಣ್ಣದ ಹಣ್ಣಾಗಿರೋದ್ರಿಂದ ಹೆಚ್ಚು ಸ್ವಲ್ಪ ಬಾವಲಿ ಆಗಿರ್ಬೋದು, ಮತ್ತೆ ಪಕ್ಷಿಗಳು ಕೂಡ ಸ್ವಲ್ಪ ಬರುತ್ತೆ. ಅದಕ್ಕೆ ನಾವು ನೆಟ್ಟಿಂಗ್ ವ್ಯವಸ್ಥೆಯನ್ನ ಮಾಡ್ಕೊಳ್ಳೋದ್ರಿಂದ ನಾವು ಅದನ್ನು ಹತೋಟಿ ಮಾಡ್ಬೋದು. ಬಲೆಗಳು ಬಹಳ ಮುಖ್ಯ, ಅದು ನೆಟ್ಟಿಂಗ್ ಇಲ್ಲಿ. ಯಾಕಂದ್ರೆ ನಮ್ದು ಸ್ವಲ್ಪ ವೆಸ್ಟರ್ನ್ ಘಾಟ್ಸ್ ಆಗಿರೋದ್ರಿಂದ, ಹೌದೌದು, ಇಲ್ಲಿ ಕಾಡು ಎಲ್ಲ ಕಾಡು ಹೆಚ್ಚಿರೋದ್ರಿಂದ ಪಕ್ಷಿ ಪ್ರಾಣಿಗಳು ಎಲ್ಲ ಹೆಚ್ಚಿರುತ್ತೆ. ಆ ಟೈಮಲ್ಲಿ ನಾವು ಒಂದು ಅಟ್ಲೀಸ್ಟ್ 1 ತಿಂಗಳ ಕಾಲ ಅದನ್ನ ಕಾಪಾಡ್ಕೋಬೇಕಾಗುತ್ತೆ. ಅದಕ್ಕೆ ನೆಟ್ಟಿಂಗು ನಿಮಗೆ ಸಾಧಾರಣ 1 kgಗೆ 150 ರೂಪಾಯಿ ತರ ಬಲೆ ಸಿಗುತ್ತೆ. ನೀವು ಮಂಗಳೂರು ಕಡೆ ಎಲ್ಲ ಹೋದ್ರೆ 150 ರೂಪಾಯಿ 1 kgಗೆ ಸಿಗುತ್ತೆ. ಹಳೆ ಮೀನು ನೆಟ್ ಸಿಗುತ್ತೆ. ಅದನ್ನ ಸುಮಾರು ಒಂದು 5 kgದಿಂದ 6 kg ಸಾಕಾಗುತ್ತೆ ಒಂದು ಗಿಡಕ್ಕೆ. ಆ ಥರದ್ದು ಬಳಸೋದೇ ಆದರೆ ನಿಮಗೆ 6 kgಗೆ ನಿಮಗೆ ಸಾಧಾರಣ 1,000 ರೂಪಾಯಿ ಅಂತ ಇಟ್ಕೊಂಡ್ರು ಕೂಡ ನಿಮಗೆ 5 kg ರಾಂಬುಟಾನ್ನ ಬೆಲೆಯನ್ನು ಅದಕ್ಕೆ ಕೊಡಬೇಕಾಗುತ್ತೆ ಅಷ್ಟೇ. ಯಾಕಂದ್ರೆ ನಿಮ್ಮ ಒಂದು ಗಿಡದಲ್ಲಿ 40-60 kg ರಾಂಬುಟಾನ್ ಇರುತ್ತೆ. ನೀವು ಅದನ್ನು ಬಳಸಿಲ್ಲ ಅಂದ್ರೆ ನಿಮಗೆ 1 kgನೂ ಸಿಗೋದಿಲ್ಲ. ಅಷ್ಟರ ಮಟ್ಟಿಗೆ ಹಾಳು ಮಾಡುತ್ತೆ. ಹಾಗಾಗಿ ನೆಟ್ಟಿಂಗ್ ಬಹಳ ಒಂದು ಮುಖ್ಯವಾದ, ಅದು ರಾಂಬುಟಾನ್ ಆಗ್ಬೋದು, ಲಿಚ್ಚಿ ಆಗಿರ್ಬೋದು, ಲಾಂಗನ್ನಲ್ಲೂ ಅದೇ ಬೇಕಾಗುತ್ತೆ. ಅದು ಒಂದು ಸಮಸ್ಯೆ. ಹೌದು. ಇನ್ನು ಲಿಚ್ಚಿನಲ್ಲಿ ಏನು ಸಮಸ್ಯೆಗಳು ಕಂಡು ಬರ್ತವೆ ಅಂತೀರಿ? ಲಿಚ್ಚಿಯಲ್ಲಿ ತಾವು ಹೇಳಿದಾಗ ಈಗ ಪಕ್ಷಿಗಳು ಮತ್ತೆ ಇದು ಮೇಜರ್ ಬಾವಲಿಗಳು ಬರುತ್ತೆ ಲಿಚ್ಚಿಯಲ್ಲಿ. ಮತ್ತೆ ನಮಗೆ ಇಲ್ಲಿ ಅನುಕೂಲ ಏನಂದ್ರೆ, ಲಿಚ್ಚಿಯಲ್ಲಿ ಒಂದು ಸರಿಯಾಗಿ ರೀತಿಯಲ್ಲಿ ಹೂ ಬರೋದಿಲ್ಲ, ಪ್ರತಿ ವರ್ಷ ಹೂ ಬರೋದಿಲ್ಲ. ಅದು ಮೇಜರ್ ಸಮಸ್ಯೆ. ಬಿಟ್ಟು ಬರುತ್ತೆ. ಮಾವಿನಲ್ಲಿ ಕೆಲವು ಸ್ಥಳಗಳಲ್ಲಿ ಹಾಗಾಗುತ್ತೆ. ಸೇಮ್ ಲಿಚ್ಚಿಯಲ್ಲಿ ನಮ್ಗೆ ಅದೇ ಇಲ್ಲ ಅಂದ್ರೆ ಲಿಚ್ಚಿ ಬಹಳ ಲಾಭದಾಯಕ ಹಣ್ಣು, ಮತ್ತೆ ಈಸಿಯಾಗಿ ಬೆಳೆಯುವಂತ ಹಣ್ಣು. ರೋಗಗಳು ಕಡಿಮೆ, ಲಾಭ ಹೆಚ್ಚು. ಬಟ್ ನಮ್ಮಲ್ಲಿ ಸಮಸ್ಯೆ ಇರೋದು ಪ್ರತಿ ವರ್ಷ ಹೂ ಆಗೋದಿಲ್ಲ, ಇದೊಂದೇ ಸಮಸ್ಯೆ. ಅದೇನು ಇಲ್ಲಿ ಸ್ವಲ್ಪ ಉಷ್ಣಾಂಶ ಕಡಿಮೆ ಇರೋದು. ನಮ್ಮ ಇದು ಉಷ್ಣಾಂಶ ಒಂದು, ಮತ್ತೆ ಮಳೆ ಏರುಪೇರಿನಿಂದ ಕೂಡ ಅದಾಗುತ್ತೆ. ಹಾಗಾಗಿ ಯಾವುದೇ ಒಂದು ಗಿಡಕ್ಕೆ ಹೂ ಬರಬೇಕಾದ್ರೆ ಒಂದು ಸ್ಟ್ರೆಸ್ ಬೇಕಾಗುತ್ತೆ, ಕೆಲವೊಂದು ಒತ್ತಡ ಬೇಕಾಗುತ್ತೆ. ಕೆಲವೊಂದು ಟೈಮ್ ಆ ಒತ್ತಡ ಸಿಗೋದಿಲ್ಲ. ಹಾಗಾಗಿ ಈಗ ನಾವು ಏನ್ ಮಾಡಿದೀವಿ, ಒಂದು ಗರ್ಡ್ಲಿಂಗ್ ಟೆಕ್ನಾಲಜಿಯನ್ನು ಡೆವಲಪ್ ಮಾಡಿದ್ದೇವೆ. ಅಂದ್ರೆ 4-5 ತಿಂಗಳು ಹೂ ಆಗಕ್ಕೆ ಮುಂಚೆ, ಜನರಲಿ ನಮ್ಮಲ್ಲಿ ಆಗಸ್ಟ್ ಅಲ್ಲಿ ಹೂ ಆಗುತ್ತೆ. ಅಂದ್ರೆ ನಾವು ಮಾರ್ಚ್ ಎಂಡು ಇಲ್ಲ ಏಪ್ರಿಲ್ 15ರೊಳಗೆ ತೊಗಟೆ ತೆಗುವಿಕೆ ಅಂತ ಹೇಳ್ತೀವಿ. ಗರ್ಡ್ಲಿಂಗ್ ಟೆಕ್ನಾಲಜಿ ತೊಗಟೆ ತೆಗುವಿಕೆ, ಅದು ಸ್ವಲ್ಪ ಮೊದಲನೇ ಹಂತದ ರೆಂಬೆಗಳನ್ನು 50% ರೆಂಬೆಗಳಿಗೆ 4 mm ಅಗಲ ನಾವು ತೊಗಟೆ ತೆಗೆಯೋದ್ರಿಂದ ಹೂ ಆಗ್ಲಿಕ್ಕೆ ಮಾಡ್ಬೋದು. ನಾವು ಕೆಲವೊಂದು ರೈತರ ತೋಟಗಳಲ್ಲಿ ಸಹ ಮಾಡಿದ್ದೇವೆ. ಒಂದು 80% ಅಷ್ಟು ಫಲಿತಾಂಶ ಒಳ್ಳೆ ರೀತಿ ಸಿಗ್ತಾ ಇದೆ. ಅಂದ್ರೆ ಪ್ರಾಥಮಿಕ ರೆಂಬೆಗಳನ್ನ ಆಯ್ಕೆ ಮಾಡ್ಕೋಬೇಕು. ಮುಖ್ಯ ರೆಂಬೆಯಿಂದ ಅದನ್ನ ಆಯ್ಕೆ ಮಾಡ್ಕೋಬೇಕು. ಅದರಲ್ಲಿ 50% ಅಷ್ಟೇ ಮಾಡಬೇಕು. ಈ ವರ್ಷ 50% ಮಾಡಿದ್ರೆ ಮುಂದಿನ ವರ್ಷ 50%. ಈಗ 4 ರೆಂಬೆಗಳಿದ್ರೆ 2 ರೆಂಬೆಗಳಿಗೆ ವಿರುದ್ಧ ದಿಕ್ಕಲ್ಲಿ ಆಯ್ಕೆ ಮಾಡಿ ಅದಕ್ಕೆ ತೊಗಟೆ ತೆಗಿಬೇಕಾಗುತ್ತೆ. ತೊಗಟೆ ತೆಗೆಯೋದು ಬಹಳ ಮುಖ್ಯ. ತೊಗಟೆ ತುಂಬಾ ಅಗಲ ತೆಗೆದ್ರೆ ರೆಂಬೆ ಒಣಗುವ ಚಾನ್ಸಸ್ ಇರುತ್ತೆ. ಹಾಗಾಗಿ 4 mm 4 ಮಿಲಿಮೀಟರ್ ಅಷ್ಟು ಮಾತ್ರ ತೆಗಿಬೇಕಾಗುತ್ತೆ. ಸೂಕ್ಷ್ಮವಾಗಿ ತೆಗಿಬೇಕಾಗುತ್ತೆ. ರೈತರು ಅದನ್ನ ಪ್ರಯೋಗ ಮಾಡಕ್ಕೆ ಮುಂಚೆ ನಮ್ಮನ್ನ ಕನ್ಸಲ್ಟ್ ಮಾಡಿ ಮಾಡೋದು ಬಹಳ ಉತ್ತಮ. ಅದೊಂದು ಬರುತ್ತೆ. ಅದನ್ನ ಹೂ ಬಿಡೋ ರೀತಿ ಮಾಡ್ಬೋದು. ಇನ್ನೊಂದು ಲಿಚ್ಚಿಯಲ್ಲಿ ಇನ್ನೊಂದು ನಮಗೆ ಲಾಭದಾಯಕ ಅಂದ್ರೆ, ಲಿಚ್ಚಿ ಜನರಲಿ ಏನ್ ಮಾಡ್ತಾರೆ, ಉತ್ತರ ಭಾರತದಲ್ಲಿ ಹೆಚ್ಚಾಗಿ ಬೆಳೀತಾರೆ. ಮೇ ತಿಂಗಳಲ್ಲಿ ಅವರಿಗೆ ಫಸಲಿಗೆ ಬರುತ್ತೆ, ಬಟ್ ನಮ್ಮಲ್ಲಿ ಡಿಸೆಂಬರ್ಗೆ ಬರುತ್ತೆ. ಹಾಗಾಗಿ ನಮಗೆ ಮಾರ್ಕೆಟ್ ಬೆಲೆ ಹೆಚ್ಚು, 400 ರೂಪಾಯಿವರೆಗೂ ಹೋಗುತ್ತೆ. ಅಂದ್ರೆ ಅಕಾಲದ ಬೆಳೆ. ಹಾಗಾಗಿ ಮಾರುಕಟ್ಟೆ ಹೆಚ್ಚು. ಅದರಿಂದ ಈ ಒಂದು
ಅಕಾಲದ ಪರಿಸ್ಥಿತಿಯನ್ನು ನಾವು ಬಳಸ್ಕೋಬೇಕು. ಯಾಕಂದ್ರೆ ಇನ್ನೊಂದು ಕ್ರಿಸ್ಮಸ್ ಟೈಮಲ್ಲಿ ಬರುತ್ತದು, ಹೊಸ ವರ್ಷದ ಟೈಮಲ್ಲಿ ಬರುತ್ತೆ. ಈ ಎಲ್ಲ ಟೈಮಲ್ಲಿ ಬರೋದ್ರಿಂದ ಹೆಚ್ಚು ಬೇಡಿಕೆ ಇರುತ್ತೆ. ಹೆಚ್ಚು ಬೆಳೆದಲ್ಲಿ ಕೂಡ ನಾವು ಬೇಕಾದ್ರೆ ಬೇರೆ ದೇಶಗಳಿಗೆ ಎಕ್ಸ್ಪೋರ್ಟ್ ಮಾಡ್ಬೋದಾಗುತ್ತೆ. ಅಂದರೆ ಈ ವರ್ಷ ಬಿಟ್ಟು ವರ್ಷ ಹೂ ಬರೋದೇ ಇದರ ಮುಖ್ಯ ಸಮಸ್ಯೆ. ರೋಗ ಕೀಟಗಳ ಸಮಸ್ಯೆ ಅಂತದೆ. ರೋಗ ಕೀಟಗಳ ಹೆಚ್ಚು ಸಮಸ್ಯೆ ಇಲ್ಲ, ಮೇಜರ್ ಆಗಿ ನಮಗೆ ಹೂ ಆಗದೆ ಇರೋದೇ ಸಮಸ್ಯೆ. ಇನ್ನು ಲಾಂಗಾನ್ ಅಂತ ಹೇಳಿರಿ. ಲಾಂಗಾನಲ್ಲಿ ಇದು ಒಂದು ಲಾಂಗಾನ್, ರಾಂಬುಟಾನ್, ಲಿಚ್ಚಿ, ಮೊಟೋವಾ ಅಂತ ಈಗ ಹೊಸದಾಗಿ ಒಂದು ಬೆಳೆ ಬರ್ತಿದೆ, ಮೊಟೋವಾ. ಇವೆಲ್ಲ ಬೆಳೆಗಳು ಸ್ಯಾಪಿಂಡೇಸಿಯ ಕುಟುಂಬಕ್ಕೆ, ಒಂದೇ ಕುಟುಂಬಕ್ಕೆ ಸೇರೋಂಥ ಗಿಡಗಳು, ಹಣ್ಣಿನ ಗಿಡಗಳು. ಹಾಗಾಗಿ ಲಾಂಗಾನಲ್ಲಿ ಕೂಡ ಹೂವಿನ ಸಮಸ್ಯೆನೆ, ಲಿಚ್ಚಿಯಲ್ಲಿ ಯಾವ ಸಮಸ್ಯೆ ಇದೆ ಅದೇ ಸಮಸ್ಯೆ. ಈಗ ಬಹಳಷ್ಟು ತಳಿಗಳಿದೆ. ನಾವು ಕೂಡ ಈಗ ನಮ್ಮ ಕೇಂದ್ರೀಯ ಪ್ರಯೋಗ ಕೇಂದ್ರದಲ್ಲಿ ಬಹಳಷ್ಟು ರಿಸರ್ಚ್ ಸಂಶೋಧನೆ ಮಾಡಲಿಕ್ಕೆ ಸ್ಟಾರ್ಟ್ ಮಾಡಿದ್ದೇವೆ. ವಿವಿಧ ತಳಿಗಳನ್ನು ತಂದು ನಾವು ಈಗ ಬೆಳೆಸಲಿಕ್ಕೆ ಸ್ಟಾರ್ಟ್ ಮಾಡಿದ್ದೇವೆ. ಅದರಲ್ಲಿ ಯಾವ ತಳಿ ನಮ್ಮ ಪ್ರದೇಶಕ್ಕೆ ಸೂಕ್ತ ಆಗುತ್ತೆ, ಯಾವ ತಳಿ ಪ್ರತಿ ವರ್ಷ ಹೂ ಬಿಡುವಂತ ಗುಣ ಹೊಂದಿದೆ, ಈ ತರ ತಳಿಗಳನ್ನು ಆಯ್ಕೆ ಮಾಡಲಿಕ್ಕೆ ನಾವು ಈಗ ಸಂಶೋಧನೆ ಸ್ಟಾರ್ಟ್ ಮಾಡಿದ್ದೇವೆ. ಬಟ್ ಇದರ ಫಲಿತಾಂಶ ಬರಲಿಕ್ಕೆ ಇನ್ನೂ ಸ್ವಲ್ಪ ವರ್ಷ ನಾವು ಕಾಯಬೇಕಾಗುತ್ತೆ. ಇನ್ನು ಮ್ಯಾಂಗೋಸ್ಟಿನ್ ಅನ್ನೋದ್ರ ಕಡೆಗೆ ರೈತರ ಗಮನ ಹೆಚ್ಚು ಹೋಗ್ತಾ ಇದೆ ಅಂತ ಹೇಳಿದ್ರಿ. ಈ ಮ್ಯಾಂಗೋಸ್ಟಿನ್ ಬೇಸಾಯದಲ್ಲಿ ಏನು ಸಮಸ್ಯೆಗಳು ಬರ್ತವೆ? ಮ್ಯಾಂಗೋಸ್ಟಿನ್ ನಾನು ಹೇಳಿದಾಗೆ ಮೊದಲಿಗೆ ಅದು ಫಸಲು ಬರಲಿಕ್ಕೆ ಕೊಡಲಿಕ್ಕೆ 8 ರಿಂದ 9 ವರ್ಷ ಆಗುತ್ತೆ. ಇದೇ ದೊಡ್ಡ ಸಮಸ್ಯೆ, ಅದೇ ದೊಡ್ಡ ಸಮಸ್ಯೆ. ಬಟ್ ಆದರೂ ಕೂಡ ಈಗ ರೈತರು ಅದರ ಲಾಭವನ್ನು ನೋಡಿ ಕಸಿ ಮಾಡಿದ್ರು ಕೂಡ ಅಷ್ಟು ಸಮಯ ತಗೊಳುತ್ತೆ ಸರ್. ಬಟ್ ಜನರಲಿ ಮ್ಯಾಂಗೋಸ್ಟಿನಲ್ಲಿ ಏನು ಮಾಡ್ತೀವಿ ನಾವು, ಬೀಜದ ಗಿಡನೇ ಬೆಳೆಸ್ತೇವೆ. ಅಂದ್ರೆ ಬೀಜ ಗಿಡದಲ್ಲೇ ನಿಮಗೆ ತಾಯಿ ಗಿಡದ ಲಕ್ಷಣಗಳು ಬರುತ್ತೆ, ಏನು ಅಂತ ಚೇಂಜ್ ಬರೋದಿಲ್ಲ, ಬೇರೆದ್ರಲ್ಲೆಲ್ಲ ವ್ಯತ್ಯಾಸ ಬರೋದಿಲ್ಲ. ಹಾಗಾಗಿ ಆದಷ್ಟು ನಾವು ಬೀಜದ ಗಿಡವನ್ನೇ ಹೆಚ್ಚು ಬೆಳೆಸ್ತಾರೆ ಮ್ಯಾಂಗೋಸ್ಟಿನಲ್ಲಿ. ಬಟ್ ಇದೊಂದು ಮುಖ್ಯವಾದ ಸಮಸ್ಯೆ. ಇನ್ನೊಂದು ಗ್ಯಾಂಬೂಜ್ ಅಂತ ಒಂದು ಡಿಸಾರ್ಡರ್ ಬರುತ್ತೆ. ಗ್ಯಾಂಬೂಜ್ ಅಂದ್ರೆ ಅದು ಒಂದು ಹಳದಿ ಬಣ್ಣದ ಗಮ್ ಯೂಸ್ ಔಟ್ ಮಾಡುತ್ತೆ, ಹಣ್ಣಿಂದ ಅಂಟು ಪದಾರ್ಥವನ್ನ ಕಾಣುತ್ತೆ. ಅದು ಬಂತು ಅಂದ್ರೆ ಅದು ಮಾರ್ಕೆಟಿಂಗ್ ವ್ಯಾಲ್ಯೂನ ಕಡಿಮೆ ಮಾಡಿಬಿಡುತ್ತೆ. ಹಾಗಾಗಿ ಅದಕ್ಕೆ ಏನ್ ಮಾಡಬೇಕು, ಅದು ಒಂದು ಕ್ಯಾಲ್ಸಿಯಂ ಡಿಫಿಷಿಯನ್ಸಿಯಿಂದ ಆಗುತ್ತೆ. ನಾವು ಕ್ಯಾಲ್ಸಿಯಂ ನೈಟ್ರೇಟ್ ಅನ್ನು ಸ್ಪ್ರೇ ಮಾಡಬಹುದು. ಇಲ್ಲಾಂದ್ರೆ ಕ್ಯಾಲ್ಸಿಯಂ ಅನ್ನು ಕೂಡ ನೀವು 50 ರಿಂದ 100 ಗ್ರಾಮ್ ದೊಡ್ಡ ಗಿಡಗಳಿಗೆ ಒಂದು ಗಿಡಕ್ಕೆ ಕೊಡೋದ್ರಿಂದ ಇದನ್ನ ನಾವು ಹತೋಟಿಗೆ ತರಬಹುದು. ಸುಣ್ಣದ ಕೊರತೆಯಿಂದ ಬರೋದು. ಲೈಮ್ ಕೂಡ ಕೊಡ್ಬೋದು. ನೀವು ಹೇಳಿದಾಗ 500 ರಿಂದ 600 ಗ್ರಾಮ್ ನಾವು ಸುಣ್ಣ ಕೊಡೋದ್ರಿಂದ ಕೂಡ ಅದನ್ನ ಕಂಟ್ರೋಲ್ ಮಾಡಬಹುದು. ಆಮ್ಲೀಯತೆ ಸಮಸ್ಯೆನೂ ನಿರ್ವಹಣೆ ಆಗುತ್ತೆ, ಜೊತೆಗೆ ಸುಣ್ಣದ ಕೊರತೆನೂ ನೀಗುತ್ತೆ. ಅದು ಕೂಡ ನಾವು ಬಳಸಬಹುದು. ಅದೊಂದು ಮೇಜರ್ ಆಗಿ ಬರುತ್ತೆ. ಅದು ಬಿಟ್ರೆ ಇನ್ನು ಮ್ಯಾಂಗೋಸ್ಟಿನ್ ಈಸಿ ಬೆಳೆ, ರೋಗ ಕೀಟಗಳೆಲ್ಲ ಬಹಳ ಕಡಿಮೆ. ಬೇರೆ ಬೆಳೆಗೆ ಫಲ ಕೊಡೋದಕ್ಕೆ ಸಮಯ ತೆಗೆದುಕೊಳ್ಳುತ್ತೆ. ಹಾಗಾಗಿ ಈಗ ರೈತರು ಏನ್ ಮಾಡ್ತಾರೆ, 3 ವರ್ಷದ 4 ವರ್ಷದ ಗಿಡ ನರ್ಸರಿಯಿಂದ ತರ್ತಾರೆ. ಸ್ವಲ್ಪ ಅಲ್ಲಿ 3-4 ವರ್ಷ ಹೋಗುತ್ತೆ, ಇನ್ನು 3-4 ವರ್ಷಕ್ಕೆ ಫಸಲಿಗೆ ಬರೋ ತರ ಮಾಡ್ತಾರೆ. ಇನ್ನು ದುರಿಯಾನ್ ಅಂತ ಹೇಳಿದ್ರೆ, ಅದು ದುರಿಯಾನ್ ಆಕ್ಚುಲಿ ಹೆಚ್ಚು ಸಂಶೋಧನೆ ಆಗಿಲ್ಲ ಸರ್. ಈಗೀಗ ಸ್ವಲ್ಪ ಬೆಳೆಯನ್ನು ಮಾಡ್ತಿದೀವಿ. ಈಗ ಅದರಲ್ಲಿನ ಹೆಚ್ಚಿನ ಸಮಸ್ಯೆಗಳು ಇಲ್ಲಿ ಏನ್ ಬರ್ತದೆ ಅನ್ನೋದು ಅರಿವು ಬಹಳ ಕಡಿಮೆ. ಹಾಗಾಗಿ ಈಗ ಅದು ಪ್ರಯೋಗದಲ್ಲಿ ಬರ್ತಿರೋಂಥದ್ದು. ಬಟ್ ರೈತರು ಈಗ ಕಮರ್ಷಿಯಲ್ ಆಗಿ ಹೋಗೋದಕ್ಕಿಂತ ಸ್ವಲ್ಪ ಮಟ್ಟಿಗೆ 5-10 ಗಿಡ ಹಾಕೋದು ಒಳ್ಳೆಯದು. ಇನ್ನು ಕೊನೆಯದಾಗಿ ಈ ವಿದೇಶಿ ಹಣ್ಣಿನ ಬೆಳೆಗಳನ್ನು ಬೆಳೆಯುವಂಥ ರೈತರಿಗೆ ತಾವು ಏನು ಹೇಳೋದಕ್ಕೆ ಬಯಸ್ತೀರಾ ಡಾಕ್ಟರ್ ಮುರಳೀಧರ್ ಅವರೇ? ಈಗ ರೈತರು ಬಹಳಷ್ಟು ವಿದೇಶಿ ಹಣ್ಣುಗಳನ್ನು ಪ್ರಯೋಗಿಸಲಿಕ್ಕೆ ಸ್ಟಾರ್ಟ್ ಮಾಡಿದ್ದಾರೆ. ಇಷ್ಟೇ ಅಲ್ಲ, ನಾನು 5-6 ಬೆಳೆ ಅಷ್ಟೇ ಮಾತಾಡ್ತಿದ್ದೇನೆ. ರೈತರು 50-60 ವಿದೇಶಿ ಹಣ್ಣುಗಳನ್ನು ತಂದು ಬೆಳೆಯಲಿಕ್ಕೆ ಸ್ಟಾರ್ಟ್ ಮಾಡ್ತಿದ್ದಾರೆ. ಓಕೆ, ರೈತರಿಗೆ ಆಸಕ್ತಿ ಇರೋದು, ಅವರ ಉತ್ಸಾಹ, ಖುಷಿ ಪಡುವ ವಿಷಯನೇ. ಬಟ್ ರೈತರು ಈ ಥರದ ಹಣ್ಣಿನ ಗಿಡಗಳನ್ನು ತರುವಾಗ ವಾಣಿಜ್ಯವಾಗಿ ಅದನ್ನ ಸ್ವೀಕಾರ ಮಾಡೋಕೆ ಮುಂಚೆ ಅದರ ಸೂಕ್ತತೆಯನ್ನ ತಿಳ್ಕೋಬೇಕು. ಎಷ್ಟು ಮಟ್ಟಿಗೆ ಮಾರ್ಕೆಟಲ್ಲಿ ಬೇಡಿಕೆ ಇದೆ, ಇಲ್ಲಿ ಗಿಡ ಚೆನ್ನಾಗಿ ಬರುತ್ತೆ, ಬಟ್ ಹೂವು ಕೊಡುವ ಮತ್ತೆ ಕಾಯಿ ಕೊಡುವ ಟೈಮಲ್ಲಿ ಸಮಸ್ಯೆ ಉಂಟಾಗುತ್ತೆ. ಇಲ್ಲಿ ಹೂವು ಕಾಯಿ ಆಗುತ್ತಾ ಅನ್ನೋದನ್ನು ಕೂಡ ನಾವು ಗಮನದಲ್ಲಿ ಇಟ್ಕೋಬೇಕಾಗುತ್ತೆ. ಈ ಎಲ್ಲ ವಿಚಾರಗಳನ್ನು ಮಂದಟ್ಟು ಮಾಡಿಕೊಂಡು ಮತ್ತೆ ಹೊಸ ಬೆಳೆಗಳನ್ನು ತರುವಾಗ ಹೊಸ ರೋಗ ಕೀಟಗಳನ್ನು ತಂದ್ಬಿಡ್ತಾರೆ. ಈಗ ಏನಾಗುತ್ತೆ, ಒಳ್ಳೆ ನರ್ಸರಿಗಳಿಂದ ತಂದಿಲ್ಲ ಅಂದ್ರೆ ಕ್ವಾರಂಟೈನ್ ಪ್ರೊಸೀಜರ್ ಫಾಲೋ ಮಾಡಿಲ್ಲ, ಯಾವುದೋ ರೀತಿಯಲ್ಲಿ ಗಿಡಗಳನ್ನ ತಂದಿದ್ದಾರೆ ಅಂದ್ರೆ ಆಲ್ರೆಡಿ ಈಗ ನಮ್ದು ಕಾಫಿ, ಮೆಣಸು ಇವೆಲ್ಲ ಇರುತ್ತೆ ಒಳ್ಳೆ ಬೆಳೆಗಳು, ಅದನ್ನು ಕೂಡ ಹೊಸ ರೋಗನ ತಂದು ಅದಕ್ಕೆ ಬಿಟ್ರೆ ಅದಕ್ಕೂ ಕೂಡ ಸಮಸ್ಯೆ ಉಂಟು ಮಾಡುತ್ತೆ. ಹಾಗಾಗಿ ನಾವು ಬಹಳ ಯೋಚನೆ ಮಾಡಿ ಎಲ್ಲ ಎಚ್ಚರಿಕೆಯಿಂದ ನಾವು ಗಿಡಗಳನ್ನು ತರಬೇಕಾಗುತ್ತೆ, ಬೆಳಿಬೇಕಾಗುತ್ತೆ. ಮುಖ್ಯವಾಗಿ ತಜ್ಞರ ಒಂದು ಸಲಹೆ ಪಡೆಯೋದು ಬಹಳ ಒಳ್ಳೆಯದು. ಆತ್ಮೀಯ ರೈತ ಬಾಂಧವರೇ, ತಮಗೆ ಈ ಹಣ್ಣಿನ ಬೆಳೆಗಳ ಬಗ್ಗೆ ಇನ್ನೂ ಹೆಚ್ಚಿನ ಮಾಹಿತಿ ಬೇಕಾಯಿತು ಅಂದರೆ ಡಾಕ್ಟರ್ BM ಮುರಳೀಧರ್ ಅವರನ್ನು ಅವರ ಮೊಬೈಲ್ ದೂರವಾಣಿ ಸಂಖ್ಯೆಯಲ್ಲೂ ಕೂಡ ಸಂಪರ್ಸ್ಬೋದು. ದೂರವಾಣಿ ಸಂಖ್ಯೆ ಹೀಗಿದೆ: 900 58 47 ದೂರವಾಣಿ ಸಂಖ್ಯೆಯನ್ನು ಮತ್ತೊಮ್ಮೆ ಕೇಳಿ, 900 58 47 ತುಂಬ ಸಂತೋಷ ಡಾಕ್ಟರ್ ಮುರಳೀಧರ್ ಅವರೇ. ತಾವು ಇದುವರೆಗೂ ಈ ಕೊಡಗು ಜಿಲ್ಲೆಯಲ್ಲಿ
ವಾಣಿಜ್ಯ ಮಟ್ಟದಲ್ಲಿ ಕೃಷಿ ಮಾಡೋದಕ್ಕೆ ಅವಕಾಶ ಇರುವಂಥ ವಿದೇಶಿ ಹಣ್ಣಿನ ಬೆಳೆಗಳ ಬಗ್ಗೆ ಪರಿಚಯವನ್ನು ಮಾಡಿಕೊಟ್ಟಿದ್ದಾರೆ. ನಿಮಗೆ ತುಂಬ ಧನ್ಯವಾದಗಳು. ನಮಸ್ಕಾರ. ನಮಸ್ಕಾರ ಸರ್. ಇವರನ್ನು ಸಂದರ್ಶಿಸಿದವರು PM ಜಗದೀಶ್. ಪ್ರಧಾನಮಂತ್ರಿ ಕಿಸಾನ್ ಮಾನ್ಧನ್ ಯೋಜನೆ ಸಿಗುವುದು ಪೆನ್ಷನ್ನ ಆಸರೆಯು ಆಗದು ನಿರಾಸರೆ ಇನ್ನು ಸಿಗುವುದು ಸಂತಸದ ಕ್ಷಣವು ಕಳೆಯುವುದು ಸುಖದಿಂದ ವೃದ್ಧಾಪ್ಯ ರಕ್ಷಿತ ಆಗುವ ಅನ್ನದಾತ ಸುರಕ್ಷಿತ ಆಗುವ ಅನ್ನದಾತ. ಪ್ರಧಾನಮಂತ್ರಿ ಕಿಸಾನ್ ಮಾನ್ಧನ್ ಯೋಜನೆಯಿಂದ ಲಘು ಮತ್ತು ಸಣ್ಣ ಹಿಡುವಳಿದಾರ ರೈತರ ಭವಿಷ್ಯವಾಗುತ್ತೆ ಸುರಕ್ಷಿತ. 60 ವರ್ಷ ವಯಸ್ಸಾದ ನಂತರ 3,000 ರೂಪಾಯಿಗಳ ಮಾಸಿಕ ಪೆನ್ಷನ್ ಖಚಿತ. 55ರಿಂದ 200 ರೂಪಾಯಿಗಳ ಮಾಸಿಕ ಶುಲ್ಕ ನೀಡಿ 18ರಿಂದ 40 ವರ್ಷ ತನಕ ರೈತರು ಪ್ರವೇಶಿಸಬಹುದು. ಈ ಅಂಶದಾನ ಯೋಜನೆಯಲ್ಲಿ ಸರ್ಕಾರ ನೀಡುತ್ತದೆ ಸಮಪಾಲು ಕೊಡುಗೆ. ಎಲ್ಲ ರೈತ ಬಾಂಧವರು ಈ ಸೇವೆಯ ಪ್ರಯೋಜನಕ್ಕಾಗಿ ಜನಸೇವಾ ಕೇಂದ್ರಕ್ಕೆ ಹೋಗಿ ಉಚಿತವಾಗಿ ತಮ್ಮ ಹೆಸರನ್ನು ನೋಂದಾಯಿಸಿಕೊಳ್ಳಿ. ಪ್ರಧಾನಮಂತ್ರಿ ಕಿಸಾನ್ ಮಾನ್ಧನ್ ಯೋಜನೆ ಅನ್ನದಾತರ ಪರಿಶ್ರಮಕ್ಕಾಗಿ ಈಗ ಪೆನ್ಷನ್ನಿಂದ ಅವರ ಮನೆ ಸುರಕ್ಷಿತ. ಕೃಷಿ ಮತ್ತು ರೈತ ಕಲ್ಯಾಣ ಖಾತೆ ಭಾರತ ಸರ್ಕಾರದ ವತಿಯಿಂದ ಜನಹಿತಕ್ಕಾಗಿ ಜಾರಿ. ಇದುವರೆಗೆ ಕಿಸಾನ್ ವಾಣಿ ಕೇಳಿದಿರಿ. ಕಾರ್ಯಕ್ರಮವನ್ನು ಪ್ರಾಯೋಜಿಸಿದವರು ಕೃಷಿ ಮತ್ತು ರೈತ ಕಲ್ಯಾಣ ಮಂತ್ರಾಲಯ, ಭಾರತ ಸರ್ಕಾರ. ಕೋಟಿ ವಿದ್ಯೆಗಳಲ್ಲಿ ಕೃಷಿ ವಿದ್ಯೆಯೇ ಮೇಲು. 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 ಕೃಷಿತೋ ನಾಸ್ತಿ ದುರ್ಭಿಕ್ಷ